ಮತ್ತೆ ರಾತ್ರಿ ಅವರೆಕಾಯಿ ಸುಲ್ದವಲ್ಲ ಆ ಒಂಚೂರ ನೆನೆ ಹಾಕಿದನಿ. ಮತ್ತೆ ಆ ಒಂಚೂರು ಬೇಳೆ ಮಾಡ್ಕೊಡಿ ಅತ್ತೆ. ಇಸ್ಕಿದ ಬೇಳೆ ಸಾರು ಮಾಡಿ ಅನ್ನ ಮಾಡ್ತೀನಿ ಅತ್ಲಾಗಿ. ಸರಿ ಕಣ್ ತರಗಮ್ಮ, ನಾನು ಇನ್ನೇನು ಮಾಡೋಣ. ಹೋಗು ಬೇಳೆ ಮಾಡ್ಕೊಡ್ತಾನೆ ಅತ್ಲಾಗಿ, ಮುದ್ದೆ ಮಾಡಿ ಅನ್ನ ಮಾಡುವಂತೆ. ಇಲ್ಲ ಅಂತಂದ್ರೆ ನಿಮ್ಮ ಮಾವ ಹಿಂಗೆ ಹೇಳ್ಬಿಟ್ಟು ಅತ್ಲಾಗಿ 1-2 kg ಕೋಳಿ ತರಿಸ್ಬಿಟ್ಟು ಅದ್ರ ಜೊತೆಗೆ ಹಾಕಿದ್ರೆ ಆಗ್ತಿರ್ಲವೇನಮ್ಮ. ಬರೀ ಇಸ್ಕಿದ ಬೇಳೆ ಸಾರು ಏನು ಚೆನ್ನಾಗಿರುತ್ತೆ. ತಡಿ ಒಂದೀಟ ನಿಮ್ಮ ಮಾವ ಬರ್ಲಂತೆ ನೋಡಿ ಹಂಗಂತ ಕೇಳ್ಬಿಟ್ಟು ಕೋಳಿ ತರಿಸಿದ್ರೆ ಆಗತ್ತೆ. ಭಾರಿ ಚೆನ್ನಾಗಿರುತ್ತೆ ಕಣ, ತಡಿಯಮ್ಮ. ಅಯ್ಯ ಮಾವೈ ಬರೋದು ಒತ್ತಾಗತ್ತ ಯಾರ ಕಣತ್ತೆ. ಮಾವೈ ಬರೋ ತನಕ ಕಾಯ್ಕೊಂಡು ಕೂತ್ಕೊಂಡ್ರೆ ಅಡುಗೆ ಮಾಡೋದು ಲೇಟ್ ಹಾಕಲ್ವೇನತ್ತೆ. ನೋಡಂತಗಳಿ ಇನ್ನೊಂದು ದಿವಸ ಮಾಡಿರಾಗತ್ತಂತೆ. ಈಗ ತೀರಾ ಬರೀ ಇಸ್ಕಿದ ಬೇಳೆ ಸಾರು ಮಾಡಿ ಮುದ್ದೆ ಮಾಡ್ತಾನಂತೆ. ನೋಡೋಣ ಯಾವಾಗಲಾರ ಭಾನುವಾರನ ಮಂಗಳವಾರನ ಇಲ್ಲಾಂದ್ರೆ ಕೋಳಿ ತರಿಸ್ಬಿಟ್ಟು ಮಾಡಿರಾಗತ್ತಂತೆ. ಮಾವ ಎಲ್ಲೋಗೈತ ಏನ ಯೋಟತಿಗೆ ಬರುತ್ತಾ. ಮನೆಗೆ ಸುಲ್ದಿರ ಅವರೇಕೆ ಈತಲಮ್ಮ, ಅವನ್ನ ಹಾಕಿ ತಳ್ಳು ಉಪ್ಪಿಟ್ಟು ಮಾಡು. ತೀರಾ ನಿಮ್ಮ ಮಾವ ಬರುತ್ತಲ್ಲ ಆಗ 1-2 kg ಕೋಳಿ ಕುಯ್ಸ್ಕೊಂಬರಾಗಜ ಅಂತ ಅಂದ್ರೆ ಹೋಗಿ ಕುಯ್ಸ್ಕೊಂಬರುತ್ತೆ. ಆಟತಿ ನಾನು ಬೇಳೆ ಮಾಡ್ಕೊಡ್ತೀನಿ, ತೆಳ್ಳಗೆ ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಉಣ್ಣನಂತೆ. ಬೋ ಚೆನ್ನಾಗಿರತ್ ಕಣಂತ ಹೋಗಮ್ಮವು. ಅಯ್ಯ ನೀವೇನ ಉಪ್ಪಿಟ್ಟು ಮಾಡಿ ಅಂತ ಹೇಳ್ತಿದ್ದೀರಪ್ಪ. ನಿಮ್ಮ ಅಮ್ಮಗೆ ಬೇರೆ ಉಪ್ಪಿಟ್ಟು ತಿನ್ನಲ್ವಲ್ಲ, ಅವನಿಗೆ ಏನು ಮಾಡ್ಕೊಡೋಣಂತೆ ನಾನು. ಸುಮ್ಮನೆ ಅದ್ಲಾಗಿ ಅಡುಗೆ ಮಾಡಿಬಿಟ್ಟಿದ್ರೆ ನೆಮ್ಮದಿ ಆಗ್ತಿತ್ತಪ್ಪ ಅತ್ಲಾಗಿ. ಅವನು ಒಂದು ಈಡು ತಿಂತಾನೆ ಹೋಗಮ್ಮ. ಮಕ್ಳು ಮುಂದೆ ತಿನ್ನಲ್ಲ ಅಂತಂದ್ರೆ ಯಾವುದು ತಿನ್ನಲ್ಲ ಮತ್ತೆ. ಎಲ್ಲನೂ ತಿನ್ನಿಸ್ಬೇಕಣಂತೆ. ಒಂದ್ಸಲ ತರಕಾರಿ ಗಿರ್ಕಾರಿ ಹಾಕಿ ತೆಳ್ಳಗೆ ಮಾಡೋವು ತಿಂತಾಕಣಂತೆ. ಅವ್ನು ನಾಡ್ಕಾಡ್ತಾನ ಅವನು ತಿಂದಾನೆ ಏನಮ್ಮ. ಈ ಸ್ಕೂಲಾಗೆಲ್ಲ ಮಾಡಿದಾಗ ಚೆನ್ನಾಗೆ ತಿಂದು ಬರ್ತಾನೆ. ಅದೇ ಈ ಉಪ್ಪಿಟ್ಟು ಬೋ ಚೆನ್ನಾಗಿ ಇಟ್ಕೊಳ ಜೀವತ್ತು ಅಂತ ಹೇಳ್ತಾನೆ. ಶನಿವಾರ ಹೊತ್ತ ಎಲ್ಲವ ಉಪ್ಪಿಟ್ಟು ಮಾಡ್ತಾರಂತಲ್ಲ ಅದು ತಿಂತಾನೆ ಅಂತ ಕಣಂತ ಹೋಗಮ್ಮ. ಇಲ್ಲೂ ಒಂದೀಡು ತಿಂತಾನೆ ಹಂಗಂತ ಅಂದ್ಬಿಟ್ಟು ಅವ್ನಿಗೆ ಹೇಳಿ ಮತ್ತೆ ಉಪ್ಪಿಟ್ಟು ಮಾಡ್ತೀನಿ ಕಂಡ ಪಾಪ ಒಂಚೂರು ತಿನ್ಬಿಡು ಅಂತ ಹೇಳಿ ಮಾಡೋದಮ್ಮ ಅತ್ಲಾಗಿ. ಮಧ್ಯಾಹ್ನಕ್ಕೆ ಕೋಳಿ ಸಾರು ಮಾಡೋಣಂತೆ. ಸರಿ ಕಣತ್ತೆ ಆತು. ಉಪ್ಪಿಟ್ಟ ಮಾಡ್ತಾನಂತೆ. ಮತ್ತೆ ಅವರೆಕಾಳು ಇಚ್ಕಕ್ಕೆ ತಂದ್ಕೊಡೋಣ ಇಲ್ಲಾಂದ್ರೆ ಅಮ್ಮಕ್ಕಿಂತ ತಂದ್ಕೊಡೋಣತ್ತೆ. ತಂದ್ಕೊಡಮ್ಮ, ಈಗಿನ್ನೇನು ಕೆಲಸ ಇತ್ತು ನನಗೆ. ತಂದ್ಕೊಡು ಅವರೆಕಾಳು ಬೇಳೆ ಮಾಡ್ಕೊಡ್ತಾನೆ. ತೀರಾ ನೀನು ತಿಂಡಿ ಮಾಡ್ಕೊಂಡ್ ಬರೋವತ್ತಿಗೆ ಆಗೋಗಿರುತ್ತೆ. ನಿಮ್ಮ ಮಾವ ಏನೋ ಆಟಗುತ್ತಿಗೆ ಬರುತ್ತೆ. ನಿನ್ನ ಹತ್ಲಾಗಿ ಮಧ್ಯಾಹ್ನಕ್ಕೆ ಕೋಳಿ ಸಾರು ಮಾಡ್ಬಿಡಿವಂತೆ. ತಂದ್ಕೊಡ್ ನನ್ಗೀಗ. ಈ ಹುಡುಗಿ ಹತ್ಲಾಗ ಹೋಗಿತ್ತು ಅಂತ ಕಾಣೋಣ. ಈ ಊಟತ್ತಿಗೆ ಎದ್ದು ಎಲ್ಲೂ ಸುತ್ತಕ್ಕೆ ಹೋಗಿದ್ದ. ತಾತನ ಬುದ್ಧಿ ಬಿಡೋದೇ ಅಲ್ವಲ್ಲಿ ಹುಡುಗ. ಊರು ಸುತ್ಕೊಂಡಾಗ್ಲೇ ಬುದ್ಧಿತ್ತಲಿದು. ಅದೇ ಬುದ್ಧಿ ಕಲ್ತಿತ್ತ ಯಾನ ಹತ್ಲಾಗಿ. ಚೋಳೀತೆ ಮಂಕಣನ 8 ಗಂಟೆ 9 ಗಂಟೆ ತನಕ ಅಂದಂಗೆ ಎಲ್ಲ ಇದು. ಬರೀ ಅಲ್ಲಿ ಇಲ್ಲಿ ತಿರಿಕಂಬರೋದೇ ನೋಡತ್ತತ್ಲಾಗಿ. ನಮ್ಮ ಅಜ್ಜಿಗೆ ತಲೆ ಸರಿ ಇಲ್ವಾ, ಒಂದೊಂದೇ ಮಾತಾಡ್ತಾ ಕುತ್ಕೊಳ್ಳುತ್ತೆ. ಒಳಗೆ ನಮ್ಮ ಅಮ್ಮಯ್ಯ ಇರುತ್ತೆ, ಹೋಗಿ ಮಾತಾಡ್ಸ್ಕೊಂಡು ಕುತ್ಕೊಂಡ್ರೆ ಬೇಡ ಅಂದಿತ್ತ. ನಮ್ಮ ತಾತ ಅಕ್ಕಗೆ ಟಿವಿ ಎಲ್ಲ ತಂದಿಕ್ಕಿತೆ. ನೋಡಿದ್ರೆ ನಮ್ಮ ಅಜ್ಜಿ ಒಂದೊಂದೇ ಮಾತಾಡತ್ತತ್ಲಾಗಿ. ಎಲ್ಗೋ ಇದ್ಲ ಪಾಪ ಈ ಊಟಕ್ಕೆ. ಇತ್ಲ ಕಡೆಯಿಂದ ಬರ್ತದೆಯಲ್ಲ. ಇನ್ನೇ ತಾತಂಗೆ ಅಂಗಡಿ ಬೀದಿ ಜ್ಞಾನ, ನಿನಗೆ ಬರೀ ಊರ್ ಸುತ್ತ ಜ್ಞಾನ ಅಳವೆ ಅಂದ ಪಾಪ. ಎಲ್ಲೂ ಹೋಗಿದ್ದೆ ಕಣಜ್ಜಿ. ಇಲ್ಲ ಸುನಿದಾರ್ ಬಂತವ, ಆ ಜಗ್ಲಿ ಮೇಲೆ ಬಿಸಿಲು ಬೀಳುತ್ತಲ್ಲಜ್ಜಿ, ಅದಕ್ಕೆ ಯಾರಲ್ಲಿ ಕೂತಿದ್ದೆ ಚಳಿ ಆಗ್ತಿತ್ತಲ್ಲ ಅಂತ ಹೇಳಿ. ನೀನು ಬತ್ತಿ ಅಂತ ಹೇಳಿ ನೋಡ್ತಿದ್ದೆ, ನೀನು ಬರ್ಲಿಲ್ವಲ್ಲಜ್ಜಿ ನೀನು. ಅದಕ್ಕೆ ಹೇಳಿ ಎದ್ದು ಬಂದೆ ಅತ್ಲಾಗ ನಾನು ಬರೋಣ ಅಂತ ಹೇಳಿ ನಿಂತಿದ್ದೆ ಕಣ. ಆಟತಿ ನಿಮ್ಮ ಅಮ್ಮ ಒಂಚೂರ ಅವರೆಕಾಳು ಬೇಳೆ ಮಾಡ್ಕೊಡತ್ತೆ ಅಂತಂತಲ್ಲ. ಹಿಂಗೆ ಕೂತ್ಕೊಂಡ ಕಣ ಕೂತ್ಕೊಳ್ಳ ಪಾಪ. ಅವರೆಕಾಳು ಇಸ್ಕೊಂಡು ಕೂತ್ಕ. ಹೋಗಜ್ಜಿ ಹೋಗ್ ಸುಮ್ಮನೆ ಯಾನನ ಕೆಲಸ ಹೇಳ್ತೀವಿ ಅಜ್ಜಿ. ನಾನು ಈಗ ತಿಂಡಿ ತಿಂದ್ಬಿಟ್ಟು ಪಟಪನ್ನ ರೆಡಿ ಆಗಿ ಸ್ಕೂಲ್ ಹೋಗೋದು ಬಿಟ್ಟು ನಾನು ನಿನ್ ಜೊತೆ ಕೂತ್ಕೊಂಡ್ರೆ ಸರಿ ಆಗ್ತೇನಜ್ಜಿ. ನಮ್ಮ ಮೇಷ್ಟ್ರು ಸರ್ರೆ ಬಿಡ್ತಾರ ಅನ್ನಕ್ಕೆ. ಲೇ ಬಾರ್ಲ ಪಾಪ, ಇವತ್ತು ರಜಾ ಅಂತ ಹೇಳಿ ಎಲ್ಲರಿಗೂ ಗೊತ್ತು. ಬಾರ ಕುಕ ಬಾರ ಸುಮ್ಮನೆ. ಓಹೋ ನಾಡ್ಕವ ಒಳಕ್ ಹೋಗಿ ಟಿವಿ ನೋಡಕ್ಕೇನ ನಾಡ್ಕ ಆಡ್ತಾರದ್ ನೀನು. ಸುಮ್ಮನಿರಾಜಿ ನೀನು. ನಮ್ಗೆ ಮಂತಾಗಿದ್ದಲ್ಲು ಟಿವಿ ನೋಡಕ್ ಬಿಡಲ್ಲ. ನಾನೇನು ಕೆಲಸ ಮಾಡ್ಕೊಡಲ್ಲ ಕಣಜ್ಜಿ. ನಾನು ಬೈ ನಮ್ಮ ತಾತಂಗಾಟ ನಾನು ಕೆಲಸ ಮಾಡ್ಕೊಡೋದು. ತಾತ ಅಂದ್ರೆ ಕುರ್ಕುಲ್ ತಿಂಡಿ ಅಂತ ಅನ್ಕೊಡತ್ತಲ್ಲ, ಅದಕ್ಕೆ ಹೇಳಿ ತಾತಂಗ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಿ ಅಲ್ವಾ ನೀನು. ನನಗೆ ಗೊತ್ತಿಲ್ವ ಅಂದ ಪಾಪ ನಿನ್ ನಾಟಕ. ಕುಕ್ಕಳು ಕುಕ್ಕ ಇವತ್ತಕ್ಕೆ ಟಿವಿ ನೋಡಕ್ ಹೋಗ್ಬೇಡ ನೀನು. ಯಾಕೆ ಸುಮ್ಮನೆ ಹೋಗಜ್ಜಿ ನೀನು. ಏನ್ ತಲೆ ತಿಂತಿ ಅತ್ಲಾಗಿ. ನನ್ನೇನು ಕುರಿತಲ್ಲ ಅನ್ಕೊಂಡಿದ್ದೇನಜ್ಜಿ ನೀನು. ಯಾವಾಗ್ಲೂ ಅತ್ಲಾಗ ಹೋಗಂಗಿಲ್ಲ ಇತ್ಲಾಗ ಹೋಗಂಗಿಲ್ಲ, ಮಂಜ ಅಂತ ಹೇಳಿ ಬಡ್ಕಂತೀಯ. ಮಂತಕ್ ಬರಂಗಿಲ್ಲ, ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತೀಯ. ಸುಮ್ಮನೆ ಹೋಗಜ್ಜಿ ನೀನು. ನಂಗೆ ಊಟಕ್ಕೆ ಬೇರೆ ಹೊಟ್ಟೆ ಬೇರೆ ಹಸಿತೈತೆ. ಅಮ್ಮಯ್ಯ ಏನ್ ತಿಂಡಿ ಮಾಡಕ್ ನೋಡ್ಕೊಂಡು ತಿಂದು ಸುಮ್ಮನೆ ಮಂಕೊಂಡಿದ್ದಳಜ್ಜಿ. ನಾನು ಟಿವಿ ನೋಡ್ಕೊಂಡಿವತ್ತ. ಅವರೆಕಾಳು ಸೊಪ್ಪೆಲ್ಲ ಹಾಕಿ ತೆಳ್ಳು ಉಪ್ಪಿಟ್ಟು ಮಾಡಮ್ಮ ಅಂತ ಹೇಳೋದಿನಿ. ಕೂತ್ಕ ಹೋಗುವಂತಿ. ಏನ ಅಜ್ಜಿ ಮೊಮ್ಮಗ 1-2 ಮಾತಾಡೋಣ ಕೂತ್ಕೊಳ್ಳೋಣ ನಂಗೆ ಹೇಳುವಲ್ಲ ನೀನು. ಬರೀ ಟಿವಿ ನೋಡ್ಬೇಕು ಅಂತೀಯ. ಉಪ್ಪಿಟ್ಟನಜ್ಜಿ ಯಾವಾಗಜ್ಜಿ ಯಾವನ್ ತಿಂತಾನ ಉಪ್ಪಿಟ್ಟ. ಅಮ್ಮಂಗೇನು ಮಾಡಕ್ ಕೆಲಸ ಇಲ್ವೇನಜ್ಜಿ. ಒತ್ತೊತ್ತರೆಗೆ ಉಪ್ಪಿಟ್ಟು ಮಾಡ್ಕೊಂಡು ಕೂತಿತ್ತಲ್ಲ. ಯಾಜೆ ನಾನ್ ಮಾತ್ರ ತಿನ್ನಲ್ ಕಣಜ್ಜಿ ಉಪ್ಪಿಟ್ಟು.
ಅಲ್ಲ ಪಾಪ ಬಾಯಿ ಮುಚ್ಕೊಳ್ಳ ಬಾಯಿ ಓಟಾಗ್ಲ ಬಿಟ್ಬಿಟ್ಟ ನೋಡು ಉಪ್ಪಿಟ್ಟು ಅಂದ್ ಮಾತ್ರಕ್ಕೆ ಉಪ್ಪಿಟ್ಟು ತಿನ್ಬಿಟ್ರೆ ಏನಾಗಲ್ಲ ಒಂದ್ ದಿವ್ಸ ತಿನ್ನ ಉಪ್ಪಿಟ್ಟ ಬಾರಿ ಚೆನ್ನಾಗಿರೋದ್ ಕಣಂತೆ ಅವರೆಕಾಳು ಸೊಪ್ಪೆಲ್ಲ ನಾಕ್ ಮಾಡಿರೋದ್ ನೋಡು ಚೆನ್ನಾಗಿರೋದ್ ಕಣಂತ ತಿನ್ಲ ಪಾಪ ಸ್ಕೂಲಾಗೆಲ್ಲ ತಿಂದು ಬತ್ತೀಯಾ ಮನೆಗೆ ಉಪ್ಪಿಟ್ಟು ತಿನ್ನಕ್ಕೆ ಏನಾಗಿರುತ್ತ ನಿನಗೆ ಯಾವ ವಾಗದಿ ಸುಮ್ಮನೆ ನೀನು ಸ್ಕೂಲಾಗೆ ನಮ್ಮ ಮ್ಯಾಥ್ಸ್ ಹೊಡಿತಾರೆ ಅಂತ ಒಂದ್ ಚೂರು ತಿನ್ ಬರ್ತೀನಪ್ಪ ಅದು ಸೆನ್ಸನ್ ಅವರತ್ ಮಾಡ್ತಾರೆ ಒಂದ್ ಚೂರು ತಿನ್ ಬರ್ತೀನಿ ಹಂಗನ್ ಮಾತ್ರ ನೀನು ಮನೆಗೆ ಉಪ್ಪಿಟ್ಟು ಮಾಡ್ಸ್ಕೊಂಡು ಕೂತಿದ್ಯಲ್ಲ ಯಾವಂತ ತಿಂತಾನ ವಾಗದಿ ನೀನು ಉಪ್ಪಿಟ್ಟು ನಂಗೆ ಸುಮ್ಮನೆ ರಾಮನ್ ನೋಟ್ಲಗ ಇಲ್ಲ ಸಿದ್ದನ್ ನೋಟ್ಲಗ ಇಡ್ಲಿನು ಪಲಾವ್ನು ಕೊಡ್ಸ್ಕೊಂಬರ್ಬಾ ನಾನ್ ತಿನ್ನಲ್ ಕಣಜಿ ನಾನ್ ಮಾತ್ರ ನೀನು ಉಪ್ಪಿಟ್ಟು ಮಾತ್ರ ಮುಟ್ಟಲ್ಲ ನಾನು ಓಹೋ ಸಾವುಕಾರ ಮಗ ಆಗ್ಬಿಟ್ಬೇಕಿತ್ತು ಕಣೋ ನೀನು ಸಾವುಕಾರ ಮಗ ಆಗ್ಬಿಟ್ಬೇಕಿತ್ತು ಇಲ್ದಿದ್ದೆ ನಾಟಕ ಆಡ್ತಾನೆ ಇಡ್ಲಿನು ಪಲಾವ್ನು ಕೊಡ್ಸ್ಬೇಕಂತ ಇವನಿಗೆ ಬೋ ಚೆನ್ನಾಗಿ ಹೇಳ್ತೀಯ ಕಳ್ಳ ನೀನು ಎಲ್ಲಿತ್ಲ ದುಡ್ಡು ನಿನ್ಗೆ ಇಡ್ಲಿ ಪಲಾವ್ ತಿನ್ಕೊಂಬರಕ್ಕೆ ಯಾರ ಕೊಟ್ಟಿದ್ರೆ ಕೊಡಲ್ಲಿ ಹೋಗಿ ಕರ್ಕೊಂಡೋಗಿ ತಿನ್ನಿಸ್ಕೊಂಡ್ ಬರ್ತಾನಂತೆ ಅಜೇ ನನ್ನ ಹತ್ರ ದುಡ್ಡಿದ್ರೆ ನೀನ್ ಯಾಕೆ ಅಜ್ಜಿ ಕೇಳ್ತಿದ್ದೆ ನಾನು ಅಜೇ ತಿರ ಪಲಾವ್ ಕೊಡಿಸ್ಲಿಲ್ಲ ಅಂದ್ರುವೆ ಒಂದ್ ತೂತಡೆನುವೆ ಇಡ್ಲಿನು ಕೊಡ್ಸೋದು ಸಾಕು ಒತ್ತೊತ್ತಡೆಗೆ ಉಪ್ಪಿಟ್ಟು ತಿಂದ್ರೆ ಅಂತ ತಡ್ಕೊಳಕ್ಕಾಗ್ತೇನೆ ಅಜ್ಜಿ ನಂಗೆ ಹೊಟ್ಟೆನ ನೋವು ಬಂದ್ಬಿಡ್ತಾನೆ ಅಜ್ಜಿ ಉಪ್ಪಿಟ್ಟು ತಿಂದ್ರೆ ಏನ ಮಧ್ಯಾಹ್ನ ಟೈಮ್ ಸ್ಕೂಲಾಗ ಕೊಡ್ತಾರೆ ಅಂತ ಹೇಳಿ ತಿಂತೀನಿ ಆಟ ಯಾಕಣಜ್ಜಿ ಅವ್ರು ಏನಾರ ಒತ್ತೊತ್ತಡೆಗೆ ಉಪ್ಪಿಟ್ಟು ಕೊಟ್ಟಿದ್ರೆ ನಾನು ತಿಂತಿದ್ನೇನ ಅಜ್ಜಿ ನಾನು ತಿಂತಿರ್ಲಿಲ್ಲ ಅಲ್ಲೂ ಕಣಜ್ಜಿ ಅಜ್ಜಿ ಬಾರಜ್ಜಿ ಹೋಗಿದ್ ಬರೋಣ ಮತ್ತೆ 9 ಗಂಟೆ 10 ಗಂಟೆ ಆಗ್ಬಿಟ್ರೆ ಅವ ಎಲ್ಲರೆಲ್ಲ ಬಾಗ್ಲಾಕೊಂಡು ಮನೆಗೆ ಹೋಗ್ಬಿಡ್ತಾರೆ ಕಣಜ್ಜಿ ಅಜ್ಜಿ ಬಾರಜ್ಜಿ ಅದು ಇಡ್ಲಿ ಒಂದ್ ತೂತಡೆ ಆಟ ಕಣಜ್ಜಿ ನಾನು ಜಾಸ್ತಿ ಅಂತ ತಿನ್ನಲ್ಲ ನಾನು ಪಾಪ ತೂ ತೊಡೆಯಲ್ಲ ಕಣ ತಿಥಿ ಒಡೆನು ನಾನು ಕೊಡ್ಸಲ್ಲ ನಿನಗೆ ಇವತ್ ಮನೆಗೆ ಉಪ್ಪಿಟ್ಟು ಮಾಡೋದಿವೆ ಅಂದ್ಮೇಕೆ ನೀನು ಉಪ್ಪಿಟ್ಟೆ ತಿನ್ಬೇಕಣ ಅದ್ ಹೆಂಗ್ ನೀನು ಹೋಗಿ ಇಡ್ಲಿನುವೆ ಪಲಾವು ತಿನ್ಕೊಂಡು ತೂ ತೊಡೆ ತಿನ್ಕೊಂಡು ತಿಥಿ ಒಡೆ ತಿನ್ಕೊಂಡು ಬತ್ತಿಯ ನಾನು ನೋಡ್ತೀನಿ ಕಣ ನೀನ್ ಫಸ್ಟ್ ಹುಟ್ಟಿದ್ಯಾ ನಾನ್ ಫಸ್ಟ್ ಹುಟ್ಟಿದಿರ ನೋಡ್ತೀನಿ ಏನ್ ಆಟ ಮಾಡ್ತೀಯ ನೀನು ಯೂಟ್ಯೂಬ್ದ ಇದೆಯಾ ಮನೆಗೆ ಏನಾರ ಒಂಚೂರು ಹೆಚ್ಚು ಕಮ್ಮಿ ಆದವು ತಿನ್ನೋಣ ಅನ್ನಂಗಿಲ್ವಲ್ಲ ನೀನು ಅಲ್ಲಿ ಕೊಡ್ಸಾಜಿ ಇಲ್ಲಿ ಕೊಡ್ಸಾಜಿ ಅಂದ್ರೆ ಎಲ್ಲಿ ದುಡ್ಡು ಗಿಡ ಕಣಿನ ನಾನು ಬಿಡ್ತೀನಿ ನೋಡಿ ನಿನಗೆ ಕುತ್ಕಳ ಕುಕ್ಕಂಡ್ ಸುಮ್ನೆ ಉಪ್ಪಿಟ್ಟು ತಿನ್ನೋದ್ ಕಲಿ ಏನಾರ ಗಾಂಚಲಿ ಆಡ ನೀನು ಪಲಾವ್ ಬೇಕು ಇಡ್ಲಿ ಬೇಕು ಅಂತ ಹೇಳಿ ಮಾಡ್ತೀನಿ ನಿನಗೆ ಇವತ್ತು ಹಬ್ಬವ ನಾನು ಕಾಯ್ಕೊಂಡ್ ಕೂತದನಿ ನೀನು ಆಡಿದ್ದ ಆಟ ಎಲ್ಲನೂ ನಾವೇನ್ ಕೇಳ್ತೀವಿ ಅನ್ಕೊಂಡ್ಯಾನ ನೀನು ಈ ಅಜ್ಜಿ ಆಕಿಂಗ್ ಒತ್ತತ್ರಲ್ಲ ಒಳ್ಳೆ ತಿಕ್ತಿಕ್ಲಂಗ್ ಆಡತ್ತ ಏನಪ್ಪ ನಮ್ಮ ಅಮ್ಮಯ್ಯ ಹೆಂಗ ಒಂದ್ಸಲ ಅನ್ನ ಸಾರ ಗಿನ್ನ ಸಾರ ಬ್ಯಾಸ್ ಮಾಡಗುತ್ತೆ ಈ ಅಜ್ಜಿನೇ ಆಚೆ ಕಡೆ ಕುತ್ಕೊಂಡ್ಬಿಟ್ಟು ಅದೀತೆ ಇದೀತೆ ಆಕೆ ಅದ್ ಮಾಡ್ಕೊಡಮ್ಮ ಇದ್ ಮಾಡ್ಕೊಡಮ್ಮ ಅಂತ ಹೇಳಿ ಈ ಅಜ್ಜಿಗೆ ಏನ್ ಬಾಯಿ ರುಚಿ ಬರುತ್ತೆ ಅದನ್ನ ಮಾಡಿಸ್ಕೊಂಡ್ಬಿಡುತ್ತೆ ನಮಗೊಳ್ಳೆ ರೋಸ ತತ್ವಾಗಿ ತಿಂಡಿ ತಿಂಡಿ ಎಲ್ಲ ಮಾಡಿಸ್ಕೊಂಡ್ ಕೂತ್ಕೊಂಡ್ಬಿಟ್ಟು ಏನ್ ಬುದ್ಧಿ ಕಲ್ತೈತಿ ಈ ಅಜ್ಜಿ ನಮ್ ತಾತ ಬರ್ಲಿ ಮಾಡ್ತೀನಿ ಈ ಅಜ್ಜಿಗೆ ಏನ್ ಗೊಂಡ್ ಕೊಡ್ತದಿಯೋ ಏನ್ ಗೊಂಡ್ ಕೊಡ್ತದಿ ಅಂತ ಹೇಳಿ ಕನ್ನಡ ಕಣ್ಣಿನವ ಹೆಂಗೊಳ್ಳೆ ಬ್ಯಾಟ್ರಿ ಬಿಡಂಗ್ ಬಿಡ್ತದಿಯಾ ಯಾರ ನೋಡಿ ಎದ್ಗಿದ್ರ ಕಣ್ಣವ್ರು ಸುಮ್ನಿರೋ ಇದೇನ್ ಬೋರಜನ್ ಮಗ ಯೂಟ್ರ್ ಮಟ್ಟಿ ಕಣ್ ಬಿಡ್ಕೊಂಡ್ ಕೂತಾನಲ್ಲ ಅಂತ ಹೇಳಿ ಆ ರೋಡಾಗ ಹೋಗಾರು ಎದ್ಗಿದ್ರ ಕಣ್ಣವ್ರು ಸುಮ್ ಕರೆಕ್ಟಾಗಿ ಕಣ್ಬಿಡು ಮಠವಾಗಿ ಕಣ್ ಬಿಡ್ಕೊಂಡ್ ಕೂತ್ಕ ಯಾ ಅಜ್ಜಿ ನೀನು ಸುಮ್ ಕೂತ್ಕ ನೀನು ಯಾಕ ನಿನ್ಗೂ ನನ್ಗೂ ಆಗ್ ಬತ್ತಲ್ಲ ಸುಮ್ನೆ ನನ್ಗೆ ಪಾಪಸ್ ಪಡಕಣ ಅಜ್ಜಿ ನೀನು ಸುಮ್ ಕೂತ್ಕೊಂಡ್ಬಿಡು ಮತ್ತೆ ಕಣ್ಣು ನೋಡು ಕೈ ನೋಡು ಮೂಗ್ ನೋಡು ಅಂದ್ರೆ ನನಗೆ ಪಾಪ ಬಂದ್ಬಿಡುತ್ತೆ ನೋಡು ಮತ್ತೆ ನಾನು ಏನಾರ ಬಾಯಿ ಬಿಡ್ತೀನಿ ನಾನು ಸುಮ್ ಕೂತ್ಕೊಳ್ಳ ಅಜ್ಜಿ ನೀನು ಸುಮ್ ಕೂತ್ಕ ನೀನು ನಮ್ಮ ತಾತ ಬರ್ಲಿ ನಾನು ಹೋಗಿ ನಾ ಇಡ್ಲಿ ತಿನ್ಕೊಂಡ್ ಬರಲ್ಲ ಅಂತ ಕೇಳಜ್ಜಿ ನಿನಗೆ ಇಲ್ಲು ಮಾಡಿರೋ ಸರಿ ಅಲ್ಲ ಕಣ ಮೇಷು ತಕ್ಬರ್ಬೇಕು ನಿನಗೆ 7 ಅವ್ರ ಜಗ್ಲಿ ಮೇಲೆ ಕೂತ್ಕೊಂಡು ಸಂಗ್ ನೋಡ್ಕೊಂಡು ಸ್ಕೂಲ್ಗೆ ಹೋಗೋ ಟೈಮಿಗೆ ಮಕ್ಕೆ ನೀರ್ ಹಚ್ಕೊಂಡು ಬರ್ತಾನಲ್ಲ ನೀವ್ ಏನ್ ಕಲ್ಸಿದಿರ ಅಂತ ಹೇಳಿ ಮೇಷು ತಕ್ ಬರ್ತೀನಿ ತಡಿಯ ನಿನಗೆ 7 ಓಹೋ ಬಾರಿ ಚಂಗ್ಳು ಕಲ್ತ್ಬಿಟ್ಟ ನೀನು ಈ ಅಜ್ಜಿ ಕಡೆ ಕಿರಿಕೊಂಡು ಕೂತ್ಕೊಂಡ್ರೆ ತಾನೆ ಈ ಅಜ್ಜಿ ಹಿಂಗೆಲ್ಲ ಮಾತಾಡ್ಕೊಂಡು ಒಳ್ಳೆ ನಾವು ತಲೆ ತಿನ್ನೋದು ಈ ಅಜ್ಜಿಗೆ ಮಾಡೋ ಕೆಲಸ ಇದ್ರೆ ಸರಿ ಆಗ್ತಿ ಲಕ್ಷ್ಮಂಟಿ ನೇತ್ರಂಟಿ ಹಂಗೆ ಕೂಲಿ ಕೆಲ್ಸಕ್ಕ ಇಲ್ಲ ತೋಟ ತಕ್ಕ ಹೋದ್ರೆ ಸರಿಯಾಗುತ್ತೆ ಮಂತಾನೆ ಕೂತಿರೋದು ನೋಡಿ ಸಂದು ನಾನು ಏನು ಮಾಡಂಗೆ ಇರತ್ತಪ್ಪ ಮೇಸು ತಕ್ಪತ್ತೀನಿ ಅಂತವ ಮೇಸ್ಟ್ ಇಲ್ದಿದ್ದೆ ಹೇಳಿ ನನ್ ಒಳ್ಳೆ ತಲೆ ತಿನ್ಸುತ್ತಲ್ಲ ಅತ್ಲಾಗಿ ಅಲ್ಲಿಗೆ ಹೋದ್ರೆ ಮೇಸ್ಟ್ ಕಾಟ ಮನೆಗೆ ಬಂದ್ರೆ ಈ ಅಜ್ಜಿ ಕಾಟ ಮೇಸ್ಟ್ ಏನ್ ರೂಪ್ ಸೆಳಿತಾರಪ್ಲಾಗಿ ಈ ಅಜ್ಜಿ ಹೇಳದೆ ತಳ ಅಂತ ಹೇಳವ ಅಜ್ಜಿ ಮೇಸ್ಟ್ ಕಾಯ್ತಾ ಕೂತಿರ್ತಾರಪ್ಲಾಗಿ ಏನ್ ಕಂಪ್ಲೇಂಟ್ ಹೇಳ್ತಾರೆ ಏನು ಈ ಮಂಜು ಹೊಡೆಯೋಣ ಅಂತ ಹೇಳಿ ಈ ಅಜ್ಜಿನೂ ಅದ್ರಾಗ ಬಂದು ಏನೇನ ಹೇಳ್ಕೊಟ್ಟು ಆಗಿ ಬರೀ ವರ್ಷಕ್ಕೆ ನೋಡುತ್ತೆ ಈ ಅಜ್ಜಿ ಕಡೆ ಕಿರಿಕಳ್ಳಬಾರ್ದು ಈ ಅಜ್ಜಿಗೆ ನಮ್ಮಮ್ಮ ಅವರೆಕಾಳು ಇಸ್ಕಕ್ ಕೊಟ್ಟಾಯ್ತಲ್ಲ ಅದಕ್ಕೆ ಸಿಕ್ಕತ್ಬಿಟ್ಟೈತಿ ಈಟು ಒಂದು ಅವರೆಕಾಳು ಎಲ್ಲ ನಾನು ಒಬ್ಳೆ ಇಚ್ಚಿಟ್ಟಿದ್ದೀನಲ್ಲ ಯಾರು ನನ್ನ ಜೊತೆ ಇಲ್ವಲ್ಲ ಅಂತ ಹೇಳಿ ಸಿಕ್ಕತ್ಬಿಟ್ಟಂಗೆ ಆಡ್ತಿರೋದು ಈ ಅಜ್ಜಿ ಸುಮ್ಮನೆ ಅಲ್ಲ ಇದ್ಯಾಕ್ಲ ಪಾಪ ಅತ್ತ ಕಡೆ ತಿರ್ಕೊಂಡ್ ಕೂತ್ಕೊಂಡದ್ಯಾ ಬಾಯಲ್ಲಿ ಅವರೆಕಾಳು ಬೇಳೆ ಮಾಡೋಣ ಬಾ ನಿಮ್ ತಾತ ಬಂದ್ಮೇಕೆ ಕೋಳಿ ತರ್ಸ್ಬಿಟ್ಟು ಸಾರು ಮಾಡೋಣ ಅಂತ ಸಂಜೆಕ್ಕೆ ಓಹೋ ಏನು ಅನ್ನಂಗಿಲ್ಲ ಬ್ಯಾಟ್ರಿ ಕಂಡು ಬಿಡ್ಕೊಂಡು ಮಕ ಊದಿಸ್ಕೊಂಡು ಕೂತ್ಕೊಂಡ್ಬಿಡ್ತಾನ ಅತ್ಲ ಕಡಿಕೆ ಅದೇ ನೀನು ಮಾತಿದ್ರೆ ಬರೀ ಬೈಯದೆ ನೋಡ್ತಿಲ್ಲ ಅಜ್ಜಿ ನೀನು ಸುಮ್ಮನೆ ನೀನು ನಿನ್ ಜೊತೆ ನಾನು ಮಾತಾಡಲ್ಲ ಅವರೆಕಾಳು ಬೇಳೆನು ಮಾಡಲ್ಲ ಏನು ಮಾಡಲ್ಲ ಸುಮ್ಮನೆ ಆಗಜ್ಜಿ ನೀನು ನಮ್ಮ ತಾತ ಬರ್ತಂಕ ನಾನು ಹಿಂಗೆ ಕೂತ್ಕೊಂತೀನಿ ನಮ್ಮ ತಾತ ಬಂದ್ಮೇಕಿರೋದು ನಿಂಗೆ
ಅವ್ರೆಕಾಳ ಬೇಳೆ ಮಾಡಬಾರ ಅಂತಂದ್ರೆ ಅತ್ಲ ಕಡಿ ತಿರ್ಕೊಂಡ್ ಕೂತ್ಕತ್ತದಿಯಲ್ಲ. ಕೋಳಿ ತತ್ತಿವಲ್ಲ, ಸಂಜೆಗೆ ಕೋಳಿ ತಂದು ಕೋಳಿ ಸಾರು ಮತ್ತೆ ಇಸ್ಕಿದ ಅವ್ರೆಕಾಳೆಲ್ಲನು ಹಾಕಿ ಸಾರು ಮಾಡ್ತೀವಲ್ಲ, ಆಗ ಬತ್ತಿಯ ಬಾ ಮಗನೇ ನೀನು. ಅಜ್ಜಿ ಈ ಪೀಸ್ ಹಾಕಜ್ಜಿ, ಅಜ್ಜಿ ಆ ಪೀಸ್ ಹಾಕಜ್ಜಿ, ಅಜ್ಜಿ ಅಜ್ಜಿ ಮೊಟ್ಟೆ ಹಾಕಜ್ಜಿ ಅಂತೇಳಿ ಬತ್ತಿಯಲ್ಲ ನೀನು. ಆಗ ಕಣ ಮಾಡೋದು ನಿನಗೆ, ಮಾಡ್ತೀನಿ ಹಬ್ಬ ನಿನಗೆ. ನಾನು ಏನು ನಿನ್ ತಂದಿರ ಕೋಳಿ ನಾನು ತಿನ್ನಲ್ಕಣಂತ ಹೋಗಜ್ಜಿ. ನಾನು ತಾತ ತಂದಿರ ಕೋಳಿ ತಿನ್ನಲ್ಕಣಂತ ಹೋಗು. ನಾನು ಯಾ ಪೀಸ್ ಬೇಕಾ ಪೀಸ್ ಹಾಕೊಂಡು ನಾನೇ ತಿಂತೀನಿ. ನಿನ್ನ ಹತ್ರ ಏನು ಕೇಳಲ್ಕಣಂತ ಹೋಗಜ್ಜಿ. ನೀನ್ ಮಾತಾಡ್ಸಿದೆ ಬಾಯಿಗೆ ಬಂದಂಗೆ ಬೈತೀಯ. ನಾನು ಯಾಕಜ್ಜಿ ನಿನ್ನ ಕೇಳೋಣ? ನಾನು ಕೇಳಲ್ಲ ಇನ್ಮೇಕೆ. ನಾನು ಮಾತು ಆಡ್ಸಲ್ಲ ಕಣಜ್ಜಿ ನಿನ್ನನ್ನ, ನಾನು ಮಾತು ಆಡ್ಸಲ್ಲ ನಿನ್ನನ್ನ. ಇದ್ಯಾಕ್ಲ ಪಾಪ ಅತ್ತ ಕಡಿ ತಿರ್ಕೊಂಡ್ ಕೂತದಿಯಲ್ಲ? ಯಾಕೆ ಅಜ್ಜಿ ಜೊತೆ ಅವ್ರೆಕಾಳ ಬೇಳೆ ಮಾಡಿದ್ರೆ ಆಗ್ತಿರ್ಲಿಲ್ವೇನೋ? ಯಾಕೆ ಅತ್ತ ಕಡಿ ತಿರ್ಕೊಂಡ್ ಕೂತದಿಯಾ? ಬತ್ತಿದೆ ತಿರ್ವ ಒಳಿಕ್ ಬಂದು. ಮತ್ತೆ ನಾನೇನು ಹೆಣ್ಣು ಹುಡುಗಿಯೇನಮ್ಮ? ಅವರೆಕಾಳೆಲ್ಲನೂ ಬೇಳೆ ಮಾಡ್ಕೊಂಡು ಕೂತ್ಕೊಳಕ್ಕೆ ನಾನು ಗಂಡು ಹುಡುಗ ನಾನು. ನಾನೇನು ಅವರೆಕಾಳು ಬೇಳೆ ಮಾಡೋಣ? ಹೋಗಮ್ಮ, ನೀನು ಮತ್ತೆ ಅಜ್ಜಿ ಇಲ್ವಾ? ಇಬ್ರು ಸೇರ್ ಮಾಡ್ಕೊಳ್ಳಿ. ಇತ್ಲಾಕ್ ತಿರ್ಕೊಂಡ್ ಮಾತಾಡ್ಲ ಪಾಪ, ಅದ್ಯಾಕ ಅತ್ಲಾಕ್ ತಿರ್ಕೊಂಡ್ ಮಾತಾಡ್ತದಲ್ಲ? ಯಾರು ಏನಂದ್ರ 7 ತಾರೀಕೆ ನಿನಗೆ ಮಕ್ಕ ಊದಿಸ್ಕೊಂಡು ಒಳ್ಳೆ ಬ್ಯಾಟ್ರಿ ಕಣ್ ಬಿಡ್ಕೊಂಡ್ ಕೂತ್ಕೊಂಡ್ಬಿಟ್ಟಾನ ಅತ್ಲಾಗಿ. ಓಹೋ, ಯಾರು ಏನು ಹೊಂದಂಗಿಲ್ಲ ಏನಲ್ಲ ಅವನಿಗೆ. ಯಾಕಂಗ್ ಬೇಜಾರ ಕೂತದ್ಯಾ? ತಿರ್ಕಳೆ ಕಡಿಕೆ ಅದ್ಯಾಕ್ಲ ಪಾಪ ಮಕ್ಕ ಇಳ ಬಿಡ್ಕೊಂಡ್ ಕೂತದ್ಯಲ್ಲ, ಏನ್ ಆತ್ಲ ನಿನ್ಗೆ? ಎದ್ ಬಂದು ಉಪ್ಪಿಟ್ಟು ತಿನ್ಬಾ. ಅವ್ರೆಕಾಳೆಲ್ಲ ಜಾಸ್ತಿ ಹಾಕಿ ತೆಳ್ಳಗ್ ಉಪ್ಪಿಟ್ಟು ಮಾಡಿದೀನಿ, ಬಾರ ತಿನ್ಬಾರ. ಯಾವಾಗಮ್ಮ ನಂಗೆ ಹೊಟ್ಟೆ ಹಸಿವಿಲ್ಲ. ನನ್ಗೆ ಯಾವ ಉಪ್ಪಿಟ್ಟು ಬೇಡ, ಏನು ಬೇಡ. ಸುಮ್ಮನೆ ಹೋಗ್ ಮತ್ತೆ, ನಾನು ತಿನ್ನಲ್ಕಣಂತೆ. ನಿನ್ಗೆ ಆ ದೇವ್ರು ಬಂದದೆ ಅಂತ ಕಾಣೋಣ. ಏನಾರ ದೂತ್ರ ಗೀತ್ರ ಬಂದು ಕೂದಿತ ಹೆಂಗ ನಿನ್ ತಲೆ ಮೇಕೆ? ಅದ್ಯಾಕಂಗೆ ಮಕ ಊದಿಸ್ಕೊಂಡ್ ಕೂತದಿ? 16 7 ಆತ್ಲಾಗಿ ಯಾಕೆ ಉಪ್ಪಿಟ್ಟು ಬೇಡವ? ಇಲ್ಲ ಏನಾರ ಬೇರೆ ಗಿರ ತಿಂಡಿಗೆ ಮಾಡ್ಕೊಡೋಣ ಹೆಂಗ್ ಹೇಳು? ಮಕ ಊದಿಸ್ಕೊಳ್ಳೋದು ಮಾತ್ರ ಫಸ್ಟ್ ಇರ್ತಾನೆ. ಅದೇ ಆ ಮಾದೇವಿದಾನಲ್ಲ, ಆ ಮಾದೇವನಂಗೆ ಯಾವಾಗ್ಲೂ ಕಣ್ಣು ಬಾಯಿ ಬಿಡ್ಕೊಂಡ್ ಕೂತಿರ್ತೀಯ ಮಾತ್ರವ. ಅಮ್ಮ ನೀನು ಅವ್ರಿಗೆಲ್ಲ ಹೋಲಿಸ್ಬೇಡ ನನ್ನನ್ನ. ನನ್ಗೆ ಯಾವ ಉಪ್ಪಿಟ್ಟು ಬೇಡ, ಏನು ಬೇಡ. ನನಗೆ ಇಡ್ಲಿನೂ ಪಲಾವ್ ಬೇಕಡಮ್ಮ. ಕೊಡಿಸ್ಬೇಡಿ ಮತ್ತೆ. ಇವ ಅಜ್ಜಿ ಇಡ್ಲಿನೂ ಪಲಾವ್ನೂ ಒಂದು ವಡೆನೂ ಕೊಡ್ಸಜ್ಜಿ ಅಂತಂದ್ರೆ ಏನ್ ಬೇಕಾದ್ರೆ ಬೈಕೊಂಡು ಎಲ್ಲ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ನಮ್ಮ ತಾತ ಬರ್ಲಿ ಅಂತ ಹೇಳಿ ನಾನು ಕೂತಿದ್ದೀನಿ. ಆಟೇಕನಂತ ಹೋಗಮ್ಮ. ನಮ್ಮ ತಾತ ಬಂದ್ಮೇಲೆ ನಾನು ಆ ಹೋಟ್ಲಿಗೆ ಹೋಗಿ ನಾನು ಇಡ್ಲಿನೂ ಮತ್ತೆ ತೂತೊಡೆನೂ ತಿನ್ಕೊಬತ್ತೀನಿ ನಾನು. ನಾನ್ ಮಾತ್ರ ಉಪ್ಪಿಟ್ಟು ಮಾತ್ರ ಮುಟ್ಟು ನೋಡಲ್ ಕಣಮ್ಮ ನಾನು. ನಿನ್ನ ಮಗ ಹೋಟ್ಲ್ ಕರ್ಕೊಂಡೋಗಿ ಇಡ್ಲಿನೂ ಪಲಾವ್ನು ಕೊಡ್ಸ್ಕೊ ಬರ್ಲಿ ಅಂತ ಹೇಳಿ ನನ್ ಜೊತೆ ವಾದ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಮಕ ಊದಿಸ್ಕೊಂಡ್ ಕೂತ್ಕೊಂಡ್ಕಣಮ್ಮ. ಮನೆಗೆ ಉಪ್ಪಿಟ್ಟು ಆನಾಡಿ ಚೆನ್ನಾಗಿ ಘಮ ಘಮ ಅಂತಿದ್ದೆ. ಉಪ್ಪಿಟ್ಟು ತಿಂದ್ರೆ ಬೇಡ ಅನ್ನೋದೇನಮ್ಮ ಇವನಿಗೆ. ಅದ್ ಕೇಳಿ ಬೈದ್ನಲ್ಲ ಅಂತ ಹೇಳಿ ಮಕ ಊದಿಸ್ಕೊಂಡ್ ಕೂತ್ಕೊಂಡ್ಕಣಂತಾಗ ಹಸ್ಕೊಂಡಿದ್ರು ಇವ್ನ ಕರ್ಕೊಂಡೋಗಿ ಏನು ಕೊಡಿಸ್ಬಾರ್ದು. ಇಲ್ಲ ಅಂದ್ರೆ ಅದನ್ನೇ ಎಡ್ಕೊಂಡ್ಬಿಡ್ತಾನೆ. ಉಪ್ಪಿಟ್ಟು ತಿಂದ್ರೆ ಏನಾಗುತ್ತೆ ನಾನು ನೋಡೇ ಬಿಡ್ತೀನಿ ಹಂಗದ ಮೇಕೆ ಇವತ್ತ. ಉಪ್ಪಿಟ್ಟು ತಿಂದಿಲ್ಲ ಅಂದ್ರೆ ಇರ್ದಕ್ಕಲ್ಲ ನಿನಗೆ. ಬರ್ಲಿ ನೀನ್ ತಾತ ಅದ್ ಹೆಂಗ್ ಕರ್ಕೊಂಡೋಗಿ ನಿನ್ಗೆ ಇಡ್ಲಿನೂ ಪಲಾವ್ನು ಕೊಡಿಸ್ಕೊಂಡ್ಬರುತ್ತೆ ನಾನು ನೋಡ್ತೀನಿ. ಮತ್ತೆ ಆನಾಡಿ ಚೆನ್ನಾಗಿ ಘಮ ಘಮ ಅಂತಿದ್ದೆ ಉಪ್ಪಿಟ್ಟು. ಹಾಕಂಡ್ ತಿಂದನ ಒಂಚೂರ ಮೊಸರು ಹಾಕ್ಸ್ಕೊಂಡು ಅನ್ನೋದೇ ಇಲ್ಲ ನಿನ್ನ ಹತ್ರವ. ಬರೀ ಅಲ್ಲಿ ಇಲ್ಲಿ ತಿನ್ನ ಚೊಂಗ್ಲಾಟ ಹುಡ್ಕೊ ನೀನು, ಚೊಂಗ್ಲಾಟ ಹುಡ್ಕು. ಲಾ ಪಾಪ ಈ ಸ್ಕೂಲಾಗೆಲ್ಲ ತಿನ್ನವೇನೋ ಉಪ್ಪಿಟ್ಟ ನೀನು. ಬಾರ ಮನೆಗೆ ಒಂಚೂರು ತಿನ್ ನೋಡ್ಬಾರ, ಯೋಡ್ ಚೆನ್ನಾಗೈತೆ ಅಂತ ಹೇಳಿ ಅವರೆಕಾಳು ಸೊಪ್ಪೆಲ್ಲನು ಹಾಕಿ ಬೋ ಚೆನ್ನಾಗಿ ಮಾಡಿದಿ ಕಣ. ಬಾರ್ಲ ಪಾಪ ಘಮ ಘಮ ಅಂತಿದ್ ನೋಡ್ಬೇಕಾದ್ರೆ ನಿನಗೆ ಸ್ಮೆಲ್ ಬರ್ತಿಲ್ವೇನ ಮೂಗ್ಗೆ? ಘಮ್ ಗುಡ್ತೈತೆ. ಬಾರ್ಲ ಪಾಪ ಒಂಚೂರು ತುಪ್ಪನೂ ಇಲ್ಲ ಮೊಸರನ್ನ ಹಾಕೊಡ್ತೀನಿ, ತಿನ್ನಿ ಒಂದ್ ಬಾ ಮತ್ತೆ. ಈ ನಾಡಿ ಹಿಂಸೆ ಮಾಡ್ತಾ ಕೂತಾರೆ ಅಮ್ಮನು ನಮ್ಮ ಅಜ್ಜಿನೂ. ಏನಾರ ನಾನು ಉಪ್ಪಿಟ್ಟು ತಿನ್ಲಿಲ್ಲ ಅಂತ ಅಂದ್ರೆ ಇವ ಅಜ್ಜಿ ಈ ತರ ಈ ಗೌರಜ್ಜಿ ಆಮೇಲೆ ನನ್ಗೆ ಕೋಳಿ ಪೀಸಾಗೆ ನಾನು ಕೇಳಿದ ಪೀಸ್ ಹಾಕೊಡಲ್ಲ. ನೀನು ಉಪ್ಪಿಟ್ಟು ತಿಂದಾನ ನೀನು, ನಾನು ಯಾಕೆ ನಿನ್ ಕೋಳಿ ಪೀಸ್ ಹಾಕೊಡೋಣ ಅಂತ ಹೇಳಿ ಆಗ್ಲೂ ಮತ್ತೆ ಕೂಗಾಡ್ಬಿಡುತ್ತಿ. ಯಾಕೆ ಬೇಕಮ್ಮಕ್ಕೆ ಒಂದ್ ಕೋಳಿ ಊಟ ಮಿಸ್ ಮಾಡ್ಕೊಂಡಂಗೆ ಆಗ್ಬಿಡುತ್ತಿ. ಹೆಂಗಾರ ಆಗ್ಲತ್ತಾಗಿ ಒಂದ್ ಚೂರ ಮೊಸರು ಹಾಕ್ಸ್ಕೊಂಡು ಉಪ್ಪಿಟ್ಟು ತಿನ್ಬಿಡ್ತೀನಿ ಅತ್ಲಾಗಿ. ಇವ ಅಜ್ಜಿ ಕಾಟದಿಂದ ಇನ್ನೇನ್ ಮಾಡಕ್ಕಾಗತ್ತಿ. ಮತ್ ಕೋಳಿ ಸಾರು ತಪ್ಪಿಸ್ಕೊಂಡಂಗೆ ಆಗ್ಬಿಡುತ್ತಲ್ಲ, ತಿನ್ಬಿಡ್ತೀನಿ ಅತ್ಲಾಗಿ ಒಂಚೂರು ಹಾಕಂಬರಮ್ಮ ಅಂತ ಹೇಳಿ ನಮ್ಮಮ್ಮ ಕೊಟ್ಟು ಹಾಕ್ಸ್ಕೊಂಡು ತಿಂತೀನಿ. ಸರಿ ಆತು, ಒಂಚೂರು ಹಾಕಂಬರಮ್ಮ. ನಾನೇನ್ ಜಾಸ್ತಿ ತಿನ್ನಲ್ಲ. ಮತ್ತೆ ಒಂಚೂರು 1-2 ಸ್ಪೂನ್ 3 ಸ್ಪೂನ್ ಆಗಾಟು ಆಟೆಯ. ನಾನ್ ಮತ್ತೆ ಜಾಸ್ತಿ ಹಾಕಂಬರ ತಿನ್ನಲ್ಲ ನೋಡು. ಮತ್ತೆ ಮೊಸರು ಹಾಕಮ್ಮ, ಕೆನೆ ಅಂತ ಮೊಸರು ಹಾಕ್ಸ್ಕೊಂಡು ಒಂಚೂರು ಉಪ್ಪಿಟ್ಟು ಹಾಕಮ್ಮ. ಮತ್ತೆ ಮಕ ನೋಡ ಮಕ ಹೆಂಗ್ ಮಾಡ್ಕೊಂಡು ಹೇಳ್ತಿದ್ದಾನೆ. ಒಂದ್ ಚೂರೇ ಚೂರ್ ಹಾಕಂಬ ಅಂತ ಹೇಳಿ ಏನಾರ ನನ್ನ ಮಗನೇ ನೀನು ಉಪ್ಪಿಟ್ಟು ತಿನ್ಲಿಲ್ಲ ಇವತ್ತು ಅಂದಿದ್ರೆ ನಿನ್ಗೆ ಆಚಾರ ಗಮ್ಮನ್ಸಿ ಇವತ್ತ ಕೋಳಿ ಸಾರು ತಂದು ಕೋಳಿ ಸಾರಿಗೆ ನೀನು ಪೀಸ್ ಹಾಕ್ವಿನಿ ಅನ್ಕೊಂಡಿದ್ದನು. ಬರೀ ರಸ ಬಿಟ್ಟಿರ್ತದೆ ಆಟಯ್ಯ. ರಸ ಬಿಟ್ಟು ದೂರ ಕುಣಿಸ್ತುದ್ದೆ ಹುಂಡೆದ ಅಂತ ಹೇಳಿ. ಏನಾರ ಆ ಪೀಸ್ ಬೇಕು ಈ ಪೀಸ್ ಬೇಕು ಅಂತಂದ್ರೆ ಅದೇ ಸೌಟಾಗ ಗುಂಡೆ ಬಿತ್ತಿದ್ದೆ ನಿನ್ಗೆ ಇವತ್ತ. ಉಪ್ಪಿಟ್ಟು ತಿಂತೀನಿ ಅಂತ ಒಂದು ಗೆದ್ದಿದಿ ಇವತ್ತು ಮಗನೇ ನೀನು. ಅಮ್ಮ ಹೋಗಮ್ಮ, ನನಗೆ ಹೊಟ್ಟೆ ಸಿಕ್ಕಿತೆ. ಒಂದೀಟ ಹಾಕಂಬರಗಟ್ಲ ನಾನು ತಿನ್ಬಿಟ್ಟು ಸುನಿಲ್ ಜೊತೆ ಹೋಗಿ ಆಟನಾರ ಆಡ್ತೀನಿ. ಹೋಗಮ್ಮ. ಅತ್ತೆ ಕಾಳ ಬೇಳೆ ಮಾಡಾಗಿದ್ರೆ ಕೊಡಿ ಹತ್ಲಾಗ ಒಳಗೆ ತಗೊಂಡು ಹೋಗ್ತೀನಿ. ನೀವು ಕೈಕಾಲೆಲ್ಲ ತೊಳ್ಕೊಂಡು ಬರಗತ್ತೆ ಹತ್ಲಾಗಿ ಉಪ್ಪಿಟ್ಟು ತಣ್ಣಗಾರ ತಿನ್ನಕ್ಕಲ್ಲ.
ಹಾಕೊಂಬತ್ತೀನಿ ಅಟ್ಲಾಗ ನಿಮ್ಗುವೆ. ಸರಿ ಕಣ ಮಾತು. ನಾನೇನ್ ಕೈಕಾಲು ಮುಖ ತೊಳ್ಕೊಂಡ ಕೂತಿದ್ದೀನಿ ಕಣಂತೆ. ಆ ತರಗತ್ಲಾಗ ನನಗೂ ಒಂಚೂರ ಬಿಸಿ ಬಿಸಿ ತಿನ್ಕೊಂಡು ನಿಮ್ಮ ಮಾವಯ್ಯ ಬಂದಿದ್ದು ನೋಡ್ಬಿಟ್ಟತ್ಲಾಗಿ ಸಾರಿಗೆ ಖಾರ ಆಡ್ಸ್ಕೊಳೋಣ ಅಂತತ್ಲಾಗಿ. ನಿಮ್ಮ ಮಾವಯ್ಯ ಎಲ್ಲೋ ಆಯ್ತಾ ಏನ ಒಂದಿರ್ ತರಗತ್ಲಾಗ ನನಗೆ. ತಗೊಂಡೋಗಮ್ಮ, ಕಾಳು ಒಳಗೆ ತಗೊಂಡೋಗು, ಹಂಗೆ ಹೋಗ್ತದಿಯಲ್ಲ. ಸರಿ ಸರಿ ಕೊಡಿಯತ್ತೆ. ನಾನು ಒಳಗೆ ಇಟ್ಬಿಟ್ಟು ಪಟ ಪಟ್ನೊಂಚೂರ ಉಪ್ಪಿಟ್ಟು ಹಾಕೊಂಬಂದ್ಬಿಡ್ತೀನಿ. 3 ಜನ ಕೂತ್ಕೊಂಡು ತಿನ್ಬಿಡೋಣತ್ಲಾಗಿ. ಚೆನ್ನಾಗಿಲ್ವೇನ್ಲ ಪಾಪ ಉಪ್ಪಿಟ್ಟು? 7 ಚೆನ್ನಾಯ್ತು ನೋಡು. ಇಂಥ ಉಪ್ಪಿಟ್ಟು ಬಿಟ್ಬಿಟ್ಟು ನೀನು ಹೋಗಿ ಇಡ್ಲಿ ತಿಂತೀನಿ ಅಂತೀಯಲ್ಲ ನೀನು. ನಿನ್ ತಲೆ ಒಳಗೆ ಸಾಮಾನು ಇಲ್ವೇನ್ಲ ಪಾಪ? ನೋಡು 7 ಚೆನ್ನಾಗೈತೆ. ಇನ್ನೊಂಚೂರು ಹಾಕಿ ತಿನ್ನು ಮತ್ತೆ, ಬಿಸಿ ಬಿಸಿ ಆಗೈತೆ, ಭಾರಿ ಚೆನ್ನಾಯ್ತು ಉಪ್ಪಿಟ್ಟು. ಕಬಾಕ ಅಂದಾರ ನನ್ನ ಮಗ ಇವನು. ಕಮ್ಮಿ ಏನಲ್ಲ ಇವನು, ಕಮ್ಮಿ ಅಲ್ಲ ಇವನು. ನೋಡು ಈಗ ಹೆಂಗ್ ತಿಂತ ಕೂತಿದ್ದಾನೆ, ಒಂದೇ ಉಸಿರಿಗೆ ಅಂತ ಹೇಳಿ. ಚೆನ್ನಾಗಿರೋದಕ್ಕೆ ತಾನೆ ತಿಂತಿರೋದು, ಚೆನ್ನಾಗಿಲ್ಲ ಅಂದ್ರೆ ನನ್ನ ಮಗ ತಿಂತಿದ್ದ ಇವನು. ಹ್ಞೂ ಕಣಮ್ಮ, ಬೋಳ ಚೆನ್ನಾಯ್ತು ಉಪ್ಪಿಟ್ಟು ಮಾತ್ರವ. ಅಜ್ಜಿ ಹಂಗಂತ ಹೇಳಿದ್ರೆ ನಾನು ಅಜ್ಜಿ ಕುಂಡ ಜಗಳಕ್ಕೆ ಹೋಗ್ಬಿಟ್ಟದ್ದೆ. ಅದೇ ತಪ್ಪಾದ ಕಣಜ್ಜಿ, ನಾನು ಜಗಳ ಆಡೋದು. ಉಪ್ಪಿಟ್ಟು ಮಾತ್ರ ಬೋಳ ಚೆನ್ನಾಯ್ತು ಕಣಮ್ಮ. ನಾನು ಇಂಥ ಉಪ್ಪಿಟ್ಟು ಬಿಟ್ಬಿಟ್ಟು ಅಲ್ಲಿ ಹೋಗಿ ನಾನು ಸಿದ್ದಣ್ಣನ ಒಡ್ಲಾಗಿ ಇಡ್ಲಿ ತಿಂತಿನೋದಿನ್ನಲ್ಲ. ನಾನು ಎಂತ ದಡ್ಡ ನನ್ನ ಮಗ ಇರ್ಬೇಕಮ್ಮ ನಾನು. ಅಮ್ಮ ಉಪ್ಪಿಟ್ಟ ಹಿಂಗೆ ಮಾಡಮ್ಮ, ಇನ್ನಕ್ಕೆ ತಿಂತೀನಿ ಕಣಂತೆ. ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮತ್ತೆ ಕಡಲೆ ಬೀಜ ಅವರೆಕಾಳೆಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ತಿಂತೀನಿ ಕಣಮ್ಮ ನಾನು. ಬೋಳ ಚೆನ್ನಾಯ್ತು ಉಪ್ಪಿಟ್ಟು ಮಾತ್ರವ. ಅತ್ತೆ ಮಾವಯ್ಯನು ಬತ್ತಿತಿ, ಮಾವಯ್ಯಂಗು ತಿಂಡಿ ಹಾಕೊಟ್ಟು ನಾನು ತಿಂದಿದ್ರೆ ಆಗ್ತಿತ್ತು ಅಲ್ವೇನತ್ತೆ. ನಾನು ಮೊದ್ಲಾಗೆ ಆ ತಿಂಡಿ ಹಾಕ ಕೂತ್ಕೊಬಿಟ್ಟೆ. ಮಾವಯ್ಯ ಏನ ಅನ್ಕಣತ್ತ ಏನ. ನೀ ಮಾವಯ್ಯ ಊಟ ಗಂಟ ತಿಂಡಿ ತಿಂದಂಗಿರುತ್ತೇನಮ್ಮ. ತಿಂಡಿ ತಿಂದು ಟೀ ಕಾಫಿ ಕುಡ್ಕೊಂಡ ಕಣಕ್ ಬಂದಿರೋದು. ನೀ ಸುಮ್ ಕೂತ್ಕೊಂಡು ತಿನ್ನು. ಉಪ್ಪಿಟ್ಟು ತಟ್ಗೆ ಹಾಕಿದ್ಯಾ? ತಣ್ಣಗಾದ್ರೆ ಚೆನ್ನಾಗಿರಲ್ಲ ತಿನ್ನಕ್ಕೆ. ತಿಂದ್ಬಿಟ್ಟೆತ್ತೀರಾ ತಿಂತೀನಿ ಅಂತಂದ್ರೆ ನೀ ಮಾವಯ್ಯ ಏನಾರವ ಹಾಕೊಡುವಂತೆ ಕುಕ್ಕಂಡು ತಿನ್ನಮ್ಮ ನೀ ಸುಮ್ಮನೆ. ಅತ್ತೆ ನಿಮ್ಗೆ ಇನ್ನೊಂದೀಟ ಉಪ್ಪಿಟ್ಟು ಹಾಕನೇನತ್ತೆ? ಇನ್ನು ಬಿಸಿ ಐತೆ ಹಾಕೋಣ ಇನ್ನೊಂದೀಟ. ಸಾಕಣಮ್ಮ, ಆಯ್ಲ ಜಾಸ್ತಿ ಹಾಕೊಂಬಂದಿದ್ಯಾ. ಅವರೆಕಾಳು ಸೊಪ್ಪೆಲ್ಲ ಹಾಕಿರೋದಕ್ಕೆ ಉಪ್ಪಿಟ್ಟು ಚೆನ್ನಾಗೈತಿ. ಚೆನ್ನಾಗೈತೆ ಅಂತ ಹೇಳಿ ಜಾಸ್ತಿ ತಿಂದಿದ್ದೀನಿ. ಮತ್ತೆ ಇನ್ನೊಸಿ ಹಾಕ ಬರೋಣ ಅಂತ ಕೇಳ್ತೀಯಲ್ಲಮ್ಮ. ಒಂದು ಓಟ ನಿಂದೆಲ್ಲ ನಿಂದೆಲ್ಲ ತಿಂಡಿ ತಿಂದಾದ್ಮೇಲೆ ಒಂದು ಓಟ ಕಾಪಿನ ಟೀನ ಇಟ್ಕೊಬರಮ್ಮ. ಯಾಕ ಚೋಳಿ ಚೋಳಿ ಆಗ್ದಂಗೆ ಆಗ್ತೈತಿ. ಸರಿ ಕಣತೆ ಆತು. ಕಾಪಿ ಇಟ್ಕೊಬತ್ತೀನಿ ತಗೊಳ್ಳಿ. ನಾನು ಒಂದಿಟ್ಟು ಕುಡಿತೀನಿ. ಕಾಪಿನ ಇಟ್ಕೊಬತ್ತೀನಿ ಅತ್ಲಾಗಿ. ಇದೇ ಹಾಕ್ಲ ಪಾಪ, ಅಂಗಡಿ ಬಿದಿ ತಗ ಬತ್ತೀನಿ ಅಂತ ಅಂದವನು ನೀನು ಅಲ್ಲೇ ಲಕ್ಷ್ಮ ಕರ್ಮತನೇ ಉಳ್ಕೊಂಡಲ್ಲ, ಬರ್ಬಾರ್ದೇನಾ ನೀನು? ನೀನು ಬತ್ತೀಯ ಅಂತ ಹೇಳಿ ನಾನು ಊಟ ಗಂಟೆ ಅಲ್ಲೇ ಕೂತದ್ದು ಬಂದಲ್ಲ ಅತ್ಲಾಗ ಮನೆ ಕಡೆಗೆ ಎದ್ದು ಇವನ್ ಮಾಡ್ತದ್ದು ಅಲ್ಲಿ ನೀನು ಲಕ್ಷ್ಮ ಕರ್ಮತಕ್ಕೆ. ಸಾರ್ದಿಯಾದ ನನ್ನ ಮಗ ಕಣ ನೀನು. ಕೌಚ್ಕೊಂಡು ಮನೇಲಿ ಮನೆ ಕಾಣೋದು ಬಿಟ್ಟು ನೋಡು ಬಿಸ್ಲು ಕಾಸಕ್ ಹೋಯ್ದೆ ನೀನು ಅಣ್ಣ ಎಂತನು ಅಂತ ಹೇಳಿ. ದೊಡ್ಡನಾಥ ಭಾರಿ ಬುದ್ಧಿ ಕಲಿತಿದ್ಯಾ ಕಣ್ಲ ಪಾಪ ನೀನು. ಮಾವಯ್ಯ ಕೂತ್ಕೊ ಬನ್ನಿ, ಉಪ್ಪಿಟ್ಟು ತಣ್ಣಗಾಗುತ್ತೆ. ಒಂಚೂರು ಹಾಕಬತ್ತೀನಿ ತಿನ್ನಿರಂತೆ. ವಾತ್ತಲ್ಲೇ ಉಪ್ಪಿಟ್ಟು ಮಾಡ್ಕೊಂಡು ಕೂತದಿಯಲ್ಲಮ್ಮ ನೀನು. ಅದ್ ಯಾವ ಅಂತಿಂತ ನಮ್ಮ ಉಪ್ಪಿಟ್ಟ ಏನಾರ ಬ್ಯಾರೆ ತಿಂಡಿ ಮಾಡಕ್ಕೆ ಬರಲ್ವೇನ್ರಮ್ಮ ನಿಮಗೆ? ಏನಾರ ಸಾರ್ಗೀರ್ ಮಾಡೋ ಮುದ್ದೆ ಗಿದ್ದೆ ಮಾಡೋದ? ಇಲ್ಲ ಅಂತಂದ್ರೆ ಏನಾರ ಟಮಾಟೆ ಹಣ್ಣು ಖಾರ ಗಿರ ಮಾಡಿ ರೊಟ್ಟಿ ಗಿಟ್ಟಿ ಮಾಡೋದು ಬಿಟ್ಟು ನೀವು ಬೆಳ್ಗೆನೆ ನೀವು ಎಂತ ಉಪ್ಪಿಟ್ಟು ಮಾಡ್ಕೊಂಡು ಕೂತದಿಯಲ್ಲಮ್ಮ. ಉಪ್ಪಿಟ್ಟು ಬ್ಯಾಡ್ಕೊಂಡ್ ಬಿಡಮ್ಮ. ನಾನು ಒಂಚೂರ ಒಂದೆರಡು ಇಡ್ಲಿ ತಿನ್ಕೊಂಡ್ ಬಂದದನಿ ಸಾಕು ಕಾಣದ್ ಬಿಡತ್ಲಾಗಿ. ಮಧ್ಯಾಹ್ನಕ್ಕೆ ತೋಟ ತಕ್ಕೋಗವತ್ತಿಗೆ ಒಂದು ತೆಳ್ಳಿಗೆ ಒಂದು ಮುದ್ದೆ ತಿರ್ಕೊಡಮ್ಮ. ಎಂತದಾರ ಒಂಚೂರು ಆಲ್ಪಾಜಿನ ಗೀಲ್ಪಾಜಿನ ಮಾಡಿ ಮುದ್ದೆ ತಿರ್ಕೊಟ್ಬಿಟ್ಟು ನನಗೆ. ನಾನು ಇಸ್ಕಿದ್ ಬೇಡ ಸಾರು ಮಾಡಿ ಮುದ್ದೆ ಮಾಡೋಣ ಅಂತಾನೆ ಅತ್ತೆ ಕೈಗೆ ಕಾಳೆ ನುಣ್ಕೊಟ್ಟಿ ಬೇಳೆ ಮಾಡ್ಸುತ್ತೆ. ಅತ್ತೆ ಈಗ ಬ್ಯಾಡ್ಕಣಮ್ಮ. ಮಧ್ಯಾಹ್ನಕ್ಕೆ 1 kg ಕೋಳಿನ ಇಲ್ಲಾಂದ್ರೆ ಏನಾರು ತರ್ಸಿರ ಆಗತ್ತಂತೆ. ನಿಮ್ಮ ಮಾವಯ್ಯ ಬರ್ಲಿ. ಈಗ ಏನಾರ ಒಂಚೂರ ಒಂದು ಟೈಮಿಗೆ ಹಂಗೆ ಏನಾರ ಒಂಚೂರು ತಿಂಡಿ ಮಾಡಮ್ಮ ಅಂತಲ್ಲ, ಅದ್ ಕೇಳಿ ಒಂಚೂರ ಉಪ್ಪಿಟ್ಟು ಮಾಡಿದೆ ಕಣ್ಮಯ್ಯ. ಮಧ್ಯಾಹ್ನಕ್ಕೆ ಮುದ್ದೆನೆ ಮಾಡ್ಕೊಡ್ತೀನಿ ತಗೊಳ್ಳಿ ನಿಮಗೆ. ಅವರೆಕಾಳು ನೆನೆ ಹಾಕ್ಬಿಟ್ಟು ಬ್ಯಾಳೆ ಮಾಡಿದಿರ ಅಂದ್ಮ್ಯಾಕೆ ಒಂದು ನಾಟಿ ಕೋಳಿನಾರ ತತ್ತಿ ತಗಡ್ರ ಮಾತಾಗಿ ತೆಳ್ಳಗೆ ಸಾರು ಮಾಡಿ ಮುದ್ದೆ ಮಾಡೋರಂತೆ ಮಧ್ಯಾಹ್ನಕ್ಕೆ. ಚೆನ್ನಾಗಿರತ್ ಕಣ ತಾಳಮ್ಮ. ನಿಮ್ಮ ಅತ್ತೇನು ಒಳ್ಳೊಳ್ಳೆ ಐಡಿಯಾನೇ ಹುಡುಕ್ತಾಳೆ ಮಂತ ಕೂತ್ಕೊಂಡು. ಮಂತ ಕೂತ್ಕೊಂಡು ಏನ್ ತಿನ್ನ ಏನ್ ಬಿಡೋಣ ನಂಗೆ ಆಗಿರುತ್ತಲ್ಲ ಅವಳಿಗೂ ತಾನೆಯ. ಹಂಗಾಗಿ ಹುಡುಕ್ತಾಳೆ ಕಣ ತಗ ಅತ್ಲಾಗಿ. ಒಂದು ನಾಟಿ ಕೋಳಿ ತಗೊಂಬೋತೀನಿ, ಸಾರು ಮಾಡ್ಬಿಡು ಮತ್ತೆ ಖಾರವಾಗಿ ಚೆನ್ನಾಗಿ. ಅಯ್ಯ ಅಜವ್, ನೀನು ಹೋಗಿ ನಾಟಿ ಕೋಳಿ ತಗೊಂಬರೋವತ್ತಿಗೆ ಸಂಜೆ ಆಗತ್ತೆ. ಸುಮ್ನಿಲ್ಲ ಹೋಗಿ ಸಂಕ್ರಾಂತಿ ಅಂತವ 1-2 kg ಕಟ್ ಮಾಡಿಸ್ಕೊಂಡ್ ಬರೋಗು ಕೋಳಿಗೆ. ನೀನ್ ಅಲ್ಲೆಲ್ಲ ಸುತ್ಕೊಂಡು ಮನೆ ತಕ್ ಬರೋವತ್ತಿ ಸಂಜೆ ಮಾಡ್ತೀಯ. ಉಂಡು ಮನೆ ಕಳವತ್ತಿ ಹೊತ್ಕೊಂಡ ಇರುತ್ತಿ. ನೀನೊಂದು 6 kg ದಿನ ಹತ್ಲಾಗಿ ಹೋಗಿ ಏನದ ಬೈಲಾರ ಇಲ್ಲ ಪಾರಮ್ಮ ತಾಂಬರ 1-2 kg ಆಗ ಓಟ. ಅಜಿ ಸುಮ್ಕು ಕಳಜಿ ನೀನು ಸುಮ್ಕು. ಆ ಪಾರಂ ಕೋಳಿನು ಬೈಲಾರ್ ಕೋಳಿನು ತಿಂದು ತಿಂದು ನಮಗೂ ಬೇಜಾರಾಗು ಐತಿ. ಹೆಂಗು ತಾತ ಹೋಗಿ ನಾಟಿ ಕೋಳಿ ತಾಂಬತ್ತೀನಿ ಅಂತಿತ್ತಲ್ಲ, ತಗೊಂಬರ್ಲಂತೆ ಸುಮ್ನಿರಜ್ಜಿ. ಅದ್ ಯಾವಂತಿದ್ದ ನಾ ಪಾರಂ ಕೋಳಿ ಅಲ್ಲನವೇ. ಯಾ ತಾತ ನಡಿ ತಾತ ಹೋಗ್ ತಗೊಂಬರಲಂತೆ ನೀನು ನಾನೇ ನಾಟಿ ಕೋಳಿಯ. ಪಾರಂ ಕೋಳಿ ತಿಂದು ತಿಂದು ನಮಗೂ ಬೇಜಾರಾಗು ಐತೆ. ತಿನ್ನಕ್ಕೆಲ್ಲ ಇಷ್ಟನೇ ಆಗಕಂತ ನನಗೆ ಅದನ್ನ. ಆ ಲಕ್ಷ್ಮ ಕರ್ಮನಿಗೆ ಅವತ್ತ ನಾಟಿ ಕೋಳಿನುವೆ ಮತ್ತೆ ಎಂತದ ಕಾಳನ್ನು ಹಾಕಿ
ಅಕ್ಕಿ ಮಾಡಿರ್ತಂತ ಬೋಳ ಚೆನ್ನಾಗಿತ್ತು ನಡೀತದ ಹೋಗ್ ತಗೊಂಬರನಂತೆ ಫಾರಂ ಕೋಳಿ ಬ್ಯಾಡ್ಕಂತ ತಿನ್ನಕ ಹಾಲ ಏನಿಲ್ಲ ಮತ್ತೆ ತಿಂದ್ರುವೆ ಚೆನ್ನಾಗಿರೋ ತಿನ್ಬೇಕು ಅಲ್ವೇನ್ ತಾತ ಸರಿ ಕಣ್ ತಾಳ್ಲ ಪಾಪ ಅತ್ಲಾಗಿ ಹೋಗಿ ಒಂದು ನಾಟಿ ಕೋಳಿನ ಹಿಡ್ಕೊಂಬತ್ತೀನಿ ತಿನ್ನಿವಂತೆ ಮತ್ತೆ ಹೋಗಿ ಒಂದೆರಡು ಸೇರು ಬೆಣ್ಣೆನಾರ ಇಕ್ಸ್ಕೊಂಬರೋದಲ್ವೇನೆ ಆ ಸುಬ್ಬಕ್ಕರ್ಮಲ್ಲಿ ಮಗಿಗೆ ನಾಟಿ ಕೋಳಿ ಸಾರ ಬೆಣ್ಣೆ ಹಾಕ್ಬಿಟ್ಟು ಬಿಸಿ ಬಿಸಿ ಸಾರು ಕುಡ್ಸೋಣಂತೆ ಯಾಕ ದಿನಕ್ಕೆ ಮಗ ತೆಳಗಾಗ್ತೈತೆ ಹೋಗತ್ತಾಗಿ ಒಂದೆರಡು ಸೇರು ಬೆಣ್ಣೆನಾರ ಇಕ್ಸ್ಕೊಂಬರೋಗು ಅಯ್ಯ ಸುಬ್ಬಕ್ಕ ನೆನ್ನೆ ಇನ್ನುವೆ ಸಂತಿಗೆ 4 ಸೇರು ಬೆಣ್ಣೆ ಕೊಟ್ಟು ಬಂದು ಕಣಜ್ಜ ನಮ್ಮ ಮನೆಗೆ ತುಪ್ಪಿತ್ತಲ್ಲ ಅಂತ ಎಲ್ಲ ಸುಮ್ಮನೆ ಇಕ್ಕಸ್ಕೊಳ್ಳಲ್ಲ ಈಗ ಹೋಗಿ ಬೆಣ್ಣೆ ಕೇಳಿದ್ರೆ ಕೊಡ್ತಾಳೇನಜ್ಜ ಇನ್ನೂ ಒಂದ್ 2-3 ದಿನ ಹೋಗ್ಬೇಕು ಹಾಲೆಣ್ಣು ಕೂಡ ಹಾಕೊಂಡು ಬೆಣ್ಣೆ ಮಾಡೋದು ನೋಡೋಳು ಒಂದ್ 2-3 ದಿನ ಹೋಗ್ಬೇಕಣಜ್ಜ ಇಕ್ಕಸ್ಕೊಬತ್ತಿಂತಾಗ ಒಂದ್ 2-3 ದಿನ ಆದ್ಮೇಲೆ ಆವಾಗ ನಾಟಿ ಕೋಳಿ ತರುವಂತೆ ಈಗ ಅದದ ಬೈಲರ ಪಾರಮ್ಮ ತಗೊಂಬರಾಗತ್ಲಾಗಿ ಇಲ್ಲೇ ಕಟ್ ಮಾಡಿಸ್ಕೊಂಡ್ ಬರೋಗು ಸರ್ಕಲಾಗಿ ಯಾ ತಾತ ಬೆಣ್ಣೆ ಇಲ್ಲ ಅಂದ್ರೆ ಏನ್ ಹಾಕಲ್ಲ ಹೋಗ್ ತಾತ ನಾಟಿ ಕೋಳಿನ ತಗೋಬಾತ್ಲಾಗಿ ಬರೀ ಸಾರ್ನೆ ಕುಡಿತೀನಂತೇನೋ ನಿನ್ ಕಣ್ಣು ಮುಂದೆಗೆ ಥೋ ನೀನು ಸುಮ್ಮನಿರ್ಲ ಪಾಪ ನೀನು ನಾಟಿ ಕೋಳಿ ಸಾರಿಗೆ ಬೆಣ್ಣೆ ಹಾಕೊಂಡು ಸ್ವಾರ್ನ ಎಳ್ದ ಅಂತ ಅಂದ್ರೆ ಚೆನ್ನಾಗಿರತ್ತೆ ಕಣ ಸುಮ್ಮನಿರ ನೀನು ಹೋಗಿ ಒಂದು ಮಾತು ಕೇಳೋಗು ಒಂದು ಈಟಪ್ಪನಾರ ಮಡಿಕೊಂಡಿರ್ತಾಳೆ ನಮಗೀಗಾಗಂಗೆ ಒಂದು ಟೈಮ್ಗಾಗಂಗೆ ಒಂದು ಈಟಪ್ಪನಾರ ಕೊಡಮ್ಮ ಅಂತೇಳಿ ಕೇಳಿ ಇಕ್ಸ್ಕೊಂಬರೋಗು ಅವಳೇನು ಇಲ್ದಂಗೆ ನಿರಲ್ ಕಣಂತ ಹೋಗಿ ಬೆಣ್ಣೆ ಮನೆ ಬಳಕೆಗಾರ ಒಂಚೂರು ಹಿಡ್ಕೊಂಡಿರ್ತಾಳೆ ಕಣಂತ ಹೋಗು ಒಂಚೂರು ಕೊಡು ಅಂತೇಳಿ ಇಸ್ಕೊಂಬ ಸುಮ್ನಿರ್ರಿ ಮಾವಯ್ಯ ಆ ಸುಬ್ಬಕ್ಕ ಮೊದ್ಲೆ ಕಂಜು ಸಡಂಗ ಆಡ್ತಾಳೆ ಅವಳು ಈಟಪ್ಪ ಆಟಪ್ಪ ಬೆಣ್ಣೆ ಕೊಡೋದ್ರು ಕೊಡಲ್ಲ ಅವಳು ಇಕ್ಕಸ್ಕೊಂಡ್ರೆ ನೇರ್ಪಾಗ ಒಂದ್ ಸೇರ್ ಇಕ್ಕಸ್ಕೊಳ್ರಮ್ಮ ಇಲ್ಲ ಅಂತಂದ್ರೆ ಸುಮ್ನಿರ್ರಮ್ಮ ಅಂತಾಳ ಅವಳು ಭಾರಿ ಕಂಜುಸ್ಕೊಂಡ್ ಮಾವಯ್ಯ ಅವಳು ಕೊಡಲ್ ಕಣ ಸುಮ್ನಿರಿ ಸರಿ ಬಿಡ್ರಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಮನೆಗಾದ್ರೆ ಎಲ್ಲನೂ ಯಾರನ್ನು ಹೇಳಲ್ಲ ಕೇಳಲ್ಲ ಕೊಡ್ ಕಳಿಸ್ತೀವ ಕಂಡರ ಮನೆಗೆ ಏನಾರು ಹೋಗಿ ಇಸ್ಕೊಬರ್ರಾಗಮ್ಮ ಅಂತಂದ್ರೆ ಹಂಗಂತಾರೆ ಹಿಂಗಂತಾರೆ ಅಂತ ಹೇಳಿ ಬರೀ ನಾಟಕ ಹೊಡ್ಕೊಂಡು ಕೂತ್ಕೊಂತೀರ ನೀವು ಮಗಿಗೆ ಒಂದಿಟಪ್ಪ ಬೆಣ್ಣೆ ಕೊಡಮ್ಮ ಅಂತಂದ್ರೆ ಕೊಡ್ದಂಗಿರ್ತಾಳೆ ಆ ಸುಬ್ಬಕ್ಕ ಬರ್ಲಿ ಎಂತಕಾರ ನಮ್ಮ ಅಂತಕ್ಕೆ ತೋಟದಾಗ ನೀರ್ಗಿರ್ ಬಿಡ್ಕೊಳಕ ಇಲ್ಲ ನೀರ್ಗಿರ್ ಕುಡಿಯಕ ಬತ್ತಾಳೆ ಕೇಳಿ ನೋಡ್ತೀನಿ ನಾನೇ ಈಗ ಹೋಗಿ ಒಂದು ನಾಟಿ ಕೋಳಿ ಹಿಡ್ಕೊ ಬಂದ್ಬಿಡ್ತೀನಿ ಬಿರ್ ನದಿ ನಾವು ಖಾರ ಪಾರ ಎಲ್ಲನೂ ಆಡಿಸ್ಕೊಂಡ್ ಮಡಿಕೊಂಡಿರಿ ಮತ್ತೆ ಮಂಜಿ ಈ ವಜ್ಜ ಹೋಗಿ ನಾಟಿ ಕೋಳಿ ಹುಡಿಕೊಂಡ್ ತಗೊಂಬರೋ ಹೊತ್ತಿಗೆ ಮಧ್ಯಾಹ್ನ ಊಟನೂ ಆಗಿ ಸಂಜೆ ಊಟನೂ ಆಗಿರುತ್ತೆ ಸುಮ್ಮನಾಗಿ ಇಸ್ಕಿದ್ ಬೇಡ ಸಾರು ಮಾಡಿ ಮುದ್ದೆ ಮಾಡೋಗ್ ನೀನು ಯಾಕೆ ಕೋಳು ಬೇಡ ಏನು ಬೇಡ ಈ ವಜ್ಜನ್ ಕತೆ ಕಟ್ಕೊಂಡು ಹೋದ್ರೆ ಆಟೆ ಕಣಂತೆ ಅಯ್ಯ ನಾ ಶಂಕ್ರು ತೋಟ ತಕ್ಕಂಕ ಹೋಗಿ ಕೋಳಿ ತಾಂಬರಲ್ ಕಣೈ ಇಲ್ಲೇ ಅವ್ನ ಮಂತಾನೆ ಒಂದೆರಡು ಹುಂಜಿದವಂತೆ ಅವನೇ ಕೊಡ್ತೀನಿ ಕಣ್ಬೋರಜ್ಜ ಯಾರ ಇದ್ರೆ 7 ನೋಡುವಂತ ಒಂದದ್ದ ಹೋಗಿ ಅವ್ರ ಮಂತಕ್ಕಿದ್ರೆ ಹೋಗಿ ನಾಟಿ ಕೋಳಿ ತಾಂಬತ್ತೀನಿ ಇಲ್ಲ ಅಂತಂದ್ರೆ ಪಾರಮ್ನ ಬೈಲರ್ನ ಒಂದ್ 2 kg ಕಟ್ ಮಾಡಿಸ್ಕೊಬತ್ತೀನಿ ತಗೊಳ್ಳಿ ನಾನೇನು ತೋಟ ತಕ್ಕೆಲ್ಲ ಹೋಗಲ್ ಕಣಂತೆ ಈಗಿನ್ನು ಬಂದಿದ್ದೀನಿ ಈಗ ಮತ್ತೆಲ್ಲಿ ದಂಡ್ಕೊಂಡು ಹೋಗೋಣ ಇಲ್ಲೇ ತಾಂಬತ್ತೀನಿ ಕಣಂತ ನೀವು ಸುಮ್ಮನೆ ಕಾರ ಆಡ್ಸ್ಕೋಗಮ್ಮ ನೀನು ಈ ಅಮ್ಮನ ಮಾತು ಕೇಳ್ತೀಯ ನೀನ್ ಹತ್ಲಾಗಿ ನಡ್ಲ ಪಾಪ ಎದ್ದು ಹೆಂಗಸ್ರಂಗೆ ಯಾವಾಗ್ಲೂ ಮಂತ ಕೂತಿರ್ತೀಯಲ್ಲ ನೀನು ಆಡು ಕುರಿಗೆ ಹೋಗಿ ಸಪ್ನಾರ ತಾಂಬರನ ಅನ್ನೋದು ಬಿಟ್ಟು ನೀನು ಮಂತ ಕೂತ್ಕೊಂಡ್ರೆ ಸರಿಯಾಗುತ್ತಾನೆ ನಾನು ನೀಡುದ್ದ ಹುಡ್ಗ ನಡಿ ಹೋಗಿ ಕೋಳಿ ತಗೊಂಬಂದು ಕೊಟ್ಟಿದ್ದು ಹೋಗಿ ಆಡ್ಗುವೆ ಕುರಿಗುವೆ ಸಪ್ ಶಣ್ಕ ಬರೋಣಂತಿ ಸರಿಯಾಗಿದ್ದಾರೆ ತಾತ ಮೊಮ್ಮಗ ಇಬ್ರುವೆ ಬೋ ಚೆನ್ನಾಗಿದೆ ಜೋಡಿ ಮಾತ್ರ ಇವ್ರದ್ದು 7 ಮಾಡಿಸಿ ಜೋಡಿ ತೆಂಗಿದ್ ಮಾತ್ರ ಕಣ್ಣು ಮುಸ್ಲಿ ಮಕ ಮೂಗೆಲ್ಲ ಒಂದೇಯ ಭಾರಿ ಚೆನ್ನಾಗೈತಿ ಅದ್ರಾಗ ಬೇರೆ ಜೊತೆ ಮೇಲೆ ಹೋಗ್ತಾರೆ ಎಲ್ಲಾರು ಹೋಗ್ಬೇಕು ಅಂತ ಅಂದ್ರಿ ನಡಿಲ್ಲ ಪಾಪ ನಿಮ್ಮ ಅಜ್ಜಿಗೆ ಇನ್ನೇನು ಕೇವು ಬರೀ ಅವ್ರ ಬಗ್ಗೆ ಹೇಳ್ಕೊಂಡು ಬೈಕಣ್ಣದ ಆಟ ಕಣ ನಡಿಯ ಕೈಲೇನು ಕೆಲಸ ಹಾಕಲ್ಲ ಏನಲ್ಲ ಬರೀ ಬೈಕಣ್ಣದ ಆಟ ಕಣ ನಡಿ ನೀನು ತಲೆ ಕಟ್ಸ್ಕೊಬೇಡ ನಿಮ್ಮ ಅಜ್ಜಿಗೆ ಇಲ್ಲ ಪಾಪ ನೋಡ್ಕೊಂಡು ನಡಿ ಅತ್ಲಾಗಿತ್ಲಾಗಿ ನಾಯಿ ಪಾಯಿ ಊರೊಳಗೆಲ್ಲ ಜಾಸ್ತಿ ಆಯ್ದವಂತೆ ಮತ್ತು ಓಡ್ ಬಂದು ಕಚ್ಕಿಚ್ಕೊಂಡು ಹಾಕೋಣ ಯಾವುದೋ ಊತ್ ನಾಯಿ ಬೇರೆ ಬಂದ್ಬಿಟ್ಟೈತಂತ ಊರೊಳಿಕೆ ಹುಷಾರಾಗಿ ನಡಿಬೇಕಣ್ಣ ಹುಷಾರಾಗಿ ಅತ್ಲಾಗಿತ್ಲಾಗಿ ನೋಡ್ಕೊಂಡು ಮತ್ತೆ ಓಹೋ ಏನ್ ಬೋರಾಜ ಮೊಮ್ಮಗನ್ ಕರ್ಕೊಂಡು ಎತ್ಲಾಗ ಒಂಟಂಗೈತೆ ಎತ್ಲ ಕಡೆಗೆ ಹೋಗ್ತದೀಯಾ ಎಲ್ಲೂ ಇಲ್ಲಿ ಕಾಣಿಸಿದ್ದ ಇಲ್ಲೇ ಶಂಕರ್ ಮತ್ತ ಹೋಗ್ ಬರೋಣ ಅಂತ ಹೇಳಿ ಹೋಗ್ತದ್ದೆ ಕಣ ಮತ್ತೆ ನೀನ್ ಎತ್ಲ ಕಡೆಗೆ ಹೊಂಟ ಹಿಂಗೆ ನಾನ್ ಎಲ್ಲೋಗನ್ ಬೋರಾಜ ಮನೆ ಕಡೆಗೆ ಹೋಗ್ತದ್ದಿ ಇನ್ನೇನು ಮಾಡೋಣ ಅಂಗಡಿ ಬಿದ್ದಿತ್ತ ಕೂತದ್ನಲ್ಲ ನೀನು ಇನ್ನೇನು ಎದ್ ಮನೆ ಕಡೆಗೆ ಬಂದಲ್ಲ ಅಂತ ಹೇಳಿ ನಾನು ಹೋಗ್ತದ್ದೆ ಮನೆ ಕಡೆಗೆ ಮತ್ತೆ ಈಗ ಏನಂಗ್ ಬೋರಾಜ ಶಂಕರಣ್ಣವ್ರ ಮಂತಕ್ಕಿ ಅವ್ರ ಮಂತಕ್ಕೆ ನಾಟಿ ಕೋಳಿದಾವಂತೆ ಹೋಗಿದ್ದು ತಗೊಂಬಂದತ್ಲಾಗಿ ಸಾರು ಮಾಡ್ಸೋಣ ಅಂತ ಹೇಳಿ ಹೋಗ್ತಿದ್ದೆ ಕಣ ಯೋಟಕ್ಕೆ ಕೊಡ್ತಾನ ಏನ ಇನ್ನೂ ಹೋಗಿದ್ ಬರೋಣ ಅಂತ ಹೇಳಿ ಹೋಗ್ತಿದ್ದಿ ನೀನೇ ಸರಿಕಂಡ್ ಬಿಡ್ಬೋರಾಜ ಅತ್ಲಾಗಿ ಎತ್ಲ ಕಡಿಕೆ ಏನು ಬರಂಗಿಲ್ಲ ಅತ್ಲಾಗಿ ಆಗ್ಲೇ ನಾಟಿ ಕೋಳಿ ಹುಡಿಕೊಂಡು ಹೋಗ್ತದಿಯಲ್ಲ ಇದೇನಂಗೆ ಈಗ ಮೊನ್ನೆ ನೀನು ಕೋಳಿ ತಂದು ತಿನ್ನೋದಿಯಾ ಮತ್ತಾಗ್ಲೇ ನೀನು ನಾಟಿ ಕೋಳಿ ತರಕ್ ಹೋಗ್ತಿದ್ಯಲ್ ಬೋರಾಜು ಏನ್ ಕತೆ ನಿಂದು ಅಂತ ಇನ್ನೇನು ಮಾಡೋಣ ಸಿದ್ದಪ್ಪ ಇರೋನೊಬ್ಬ ಮೊಮ್ಮಗ ಏನತ್ತ ಆತನ ಪ್ರೀತಿಯಿಂದ ಕೇಳ್ತಾನೆ ಅಂತ ಅಂದ್ಮೇಕೆ ನಾವು ಕೊಡಿಸ್ಲಿಲ್ಲ ಅಂದ್ರೆ ಸರಿಯಾಗುತ್ತೇನ
ಏನ ಅವ್ರೆ ಕಾಲ್ ತಂದಿತ್ತ ನಮ್ಮ ಅಜ್ಜಿ ಹೊಲ್ತ ಕಡಿಂದವ ಅವನ್ನೆಲ್ಲನೂ ಬೇಳೆ ಮಾಡಿ ಮಡಿಕೊಂಡಿದಾರಂತೆ ಆ ನಾಟಿ ಕೋಳಿನೂ ಅವನು ಹಾಕಿ ಮಗಿಗೆ ಒಂಚೂರು ಬೆಣ್ಣೆ ಹಾಕಿ ಕುಡ್ಸೋಣ ಹೋಗಜ್ಜ ಹೋಗಿ ಕೋಳಿ ತಾಂಬ ಅಂತಲ್ಲ ಅದಕ್ಕೆ ಹೇಳಿ ಬಂದೆ ಕಣ ಅತ್ಲಾಗಿ ಮಗನು ಯಾಕೋ ಬಾರಿ ಸಣ್ಣ ಆಗ್ತಿದ್ದ ಕಣ ದಿನಕ್ಕೆ ಅದಕ್ಕೆ ಹೇಳಿ ನಾಟಿ ಕೋಳಿ ಸಾರು ಕುಡ್ಸೋಣ ಮಗಿಗೆ ಅಂತೇಳಿ ಆ ಥರನ ಅಂತೇಳಿ ಹೋಗ್ತಿದ್ದೆ ಮತಿ ಅಯ್ಯ ನಿನ್ ಅಮ್ಮಗ 7 ತಿಂದ್ರು ಅವನೆಲ್ಲ ದಪ್ಪ ಆಗ್ತಾನೆ ತಗಳ ಅತ್ಲಾಗಿ ನೀನ್ ತರ ತಿಂಡಿಗೆ ಇನ್ಯಾವರ ಮಕ್ಳಾಯ್ತ್ರೆ 7 ತಪ್ಪಾಗಿ ಹೊತ್ತಿಗೆ ಎದ್ರೆ ಕೂತ್ಕಣಕ್ಕಾಗ್ದಂಗೆ ಕೂತ್ರೆ ಎದ್ಗಣಕ್ಕಾಗ್ದಂಗೆ ಆಗ್ತದ್ದು ನಿನ್ ಮೊಮ್ಮಗ 7 ತಿಂದ್ರು ಆಟೆ ಕಣಂತ ಹೋಗು ನಾಟಿ ಕೋಳಿ ಸಾರ ಚೆನ್ನಾಗಿ ಕುಡ್ಸೋಗ್ ನಿನ್ ಮೊಮ್ಮಗಂಗ್ ಮತಿ ಇನ್ ಏನ್ ಮಾಡಕ್ಕಾಗ್ತಾಳ ಆಡ ಹುಡುಗ್ರು ಹಂಗ ಆಗ್ತವೆ ಸರಿ ಕಣ ನಿಮ್ಮ ಅಜ್ಜಿ ಬೈದ್ ಕಳ್ಸಿತ್ ಮತಿ ನೀನ್ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ನಿನ್ ಕೋಳಿ ತಂಬರೋದಿಕ್ ಸಂಜಿಗ್ ಮಾಡ್ತೀಯ ಅಲ್ಲೇ ಎಲ್ಲಾರು ಹೋಗತ್ಲಕ್ ಪಾರಂ ಕೋಳಿನ ಬಾಯ್ಲರ್ ಕೋಳಿನ ಕಟ್ ಮಾಡಿಸ್ಕೊಬಾರಜ ಅಂತ ಹೇಳಿ ಬೈದ್ ಕಳಿಸ್ತು ನಾನು ಇಲ್ಕಣೆ ಒಂದ್ 10 ನಿಮಿಷಕ್ಕೆ ಹಿಂಗೋಗಿ ಹಿಂಗ್ ಬರ್ತೀನಿ ಅಂತ ಹೇಳಿ ಬಂದು ಕಣ ಮತ್ ಹೋಗ್ಬಿಡ್ತೀನಿ ಕಣ ನಾನು ಸರಿ ಇಲ್ಲ ನಿಮ್ಮ ಅಜ್ಜಿ ನೋಡಿ ಮೊದ್ಲೇ ಮೊದ್ಲೇ ಒಳ್ಳೆ ನಾಗವಲ್ಲಿ ಆಡಂಗಾಡುತ್ತೆ ನಿಮ್ಮ ಅಜ್ಜಿ ಮತ್ ಹೋಗ್ತೀನಿ ಕಣ ಅನ್ಸಿತ್ತಪ್ಪ ಇಲ್ಲತ್ತಿರ ಬರೋದಿದ್ರೆ ಬಾ ನನ್ ಜೊತೆಗೆ ನಾನೇನ್ ಬರಲ್ ಕಣ ಅಂತ ಹೋಗ್ ಬರಾಜ ನಾನೊಂದ್ಸಲ ಮನೆ ಕಡೆಗೆ ಹೋಗಿ ಬರ್ತೀನಿ ನೀನು ಹೋಗೋದು ಏನ್ ತಗೊಂಬರಾಗ ಮತಿ ನಾಡಿಲ್ಲ ಸಿದ್ದಪ್ಪ ನೀನು ಮನೆ ಕಡೆಗೆ ಹೋಗಿ ನೀನ್ ಕೆಲಸ ಮಾಡೋದು ಆಟ್ರಾಗೆ ಇರ್ಲಿ ನಡಿ ಹೋಗಿದ್ ಬರೋಣ ಇವತ್ತು ವ್ಯಾಪಾರ ಹೇಳ್ತಾನ ಇನ್ನವ ವ್ಯಾಪಾರ ಮಾಡ್ಕೊಂಡ್ ತಗೋಬರೋಣ ನಡಿಯೋ ಮನೆ ಕಡೆಗೆ ಹೋಗ್ತಾನ ಮನೆ ಕಡೆಗೆ ನಡಿಯ ಪಾಪ ನಡಿಯಪ್ಪ ಆತು ಇನ್ಯಾನ್ ಮಾಡಕ್ಕಾಗುತ್ತೆ ಮತ್ತೆ ನಿನ್ ಮಾತಿಗೆ ಬೆಲೆ ಕೊಡಲ್ಲ ಅಂತಂದ್ರೆ ಸರಿ ಆಗಲ್ಲ ನಡಿ ಮತ್ತೆ ಹೋಗಿದ್ ಬರೋಣ ಗುಂಡಾಣಿ ಗುಂಡ ಈ ಸಿದ್ದಪ್ಪ ನಮ್ ತಾತ ಕರ್ದಿದ್ದೆ ತಡ ನಡಿ ಬರಜ್ಜ ಹೋಗಿದ್ ಬರೋಣ ಅಂತ ಹೇಳಿ ಪಟ್ ಅಂತ ಬಂದ್ಬಿಡತ್ತೆ ಹೆಂಗ ಒಂದು ಹೊತ್ತಿಗೆ ನಾಟಿ ಕೋಳಿ ಸಾರು ಉಣ್ಬೋದಲ್ಲ ಅಂತ ಹೇಳಿ ಗುಂಡಾಣಿ ಗುಂಡ ಇದೇನ್ ಕಮ್ಮಿ ಅಲ್ಲ ಇದು ಇದೇ ಅನ್ಲ ಪಾಪ ಒಬ್ಬೊಬ್ಬನೇ ಮಾತಾಡ್ತಿದ್ಯಾ ಒಂದ್ ಈಟ ಜೋರಾಗಿ ಮಾತಾಡ ಅದ್ಯಾನ್ ಮಾತಾಡ್ತಿದ್ಯಾ ಅಂತ ಹೇಳಿ ನಾನು ಸಿದ್ದಪ್ಪನ ಕೇಳಿಸ್ಕೊಂಡು ಒಂಚೂರ ನಗ ಬಂದ್ರೆ ನಗನ ಆಡ್ತೀವಿ ಯಾನು ಇಲ್ಕಂತತ ಸುನಿಲ ಮಂತಕಿದನ ಇಲ್ವಾ ಅಂತ ಹೇಳಿ ನೋಡ್ತಿದ್ದೆ ಆಟಯ್ಯ ಶಂಕರಾಣೇನ ಮನೆಗೆ ಈತ ಇಲ್ವಾ ನೋಡ್ ಒಂದಿಟ್ಟು ಕೂಗ ಸಿದ್ದಪ್ಪ ನನ್ನ ವಾಯ್ಸ್ ಆಟೋ ಅಂತರಿ ಜೋರಾಗಿ ಬರಲ್ಲ ಒಂದ್ ಮಾತು ಕೂಗ್ ನೋಡ ಮನೆಗಿಲ್ದನ ಎಲ್ಲೋ ಆಗಿರುತ್ತೆ ತಗೋಬರಜ್ಜ ಎಲ್ಲ ಮನೇಲಿ ಟಿವಿ ನೋಡ್ಕೊಂಡು ಕೂತಿರ್ಬೇಕಡ ಅಂತಾಗ ಕೂಗ್ ನೋಡ್ತಾನ ನಾನು ಶಂಕರಣ ಯೋನ್ ಮಾಡ್ತಿದ್ದಿ ಬಾರ ಒಂದಿಟ್ಟು ಆಚೆಗೆ ಇದ್ಯಾರ ಸಿದ್ದಪ್ಪ ಈ ನಾಡಿ ಕೂಕಂತದಿಲ್ಲ ಇದ್ಯಾಕೆ ಹಿಂಗ್ ಕೂಕಂತದ್ಯೋ ಒಳಗ್ ಬರದ್ ಬಿಟ್ಟು ಆಚೆ ನಿಂತ್ಕೊಂಡ್ ಕೂಗಾಡ್ತದಿಲ್ಲ ಯಾಕೋ ನೀನು ಒಳಗಿದ್ಯಾ ಇಲ್ವಾ ಒಂದಿಟ್ಟು ನೋಡಿ ಕೂಗ್ಸಿದ್ದಪ್ಪ ಅಂತೇಳಿ ಬೋರಾಜ್ ಹೇಳ್ತಾನ ಅದ್ ಕೇಳಿ ಕೂಗ್ದೆ ಕಣ ನೋಡ ಶಂಕರಣ್ಣ ಬೋರಾಜ್ ಬಂದಿತ್ ನೋಡಲ್ಲಿ ಇದ್ಯಾಕೆ ಬೋರಾಜ ಇವ್ರ ತೂರ ನಡ್ಕೊಂಬರಕ್ ಹೋಯ್ತೀಯ ನಾನೇ ಅಂಗಡಿ ಬೀದಿ ಕಡೆ ಮಾತಾಡ್ಸ್ಕೊಂಬಂದಿನಿ ಬೆಳಗ್ಗೆ ಇನ್ನೊಮ್ಮೆ ನೋಡಿದ್ರೆ ನಮ್ಮ ಅಂತಕ್ ನಡ್ಕೊಂಬಂದು ಎಲ್ಲಿ ಬೋರಾಜ ನೀನು ಅಯ್ಯ ನನ್ ನಡ್ಕೊಂಬರ್ದಾನೆ ಅನ್ನೇ ಸಾವುಕಾರಲ್ಲ ತಗೊಳ ಶಂಕರ ನಾಟಿ ಕೋಳಿ ತಂದಲ್ಲ ಅದ್ ಕೇಳಿ ನೋಡಿ ತಗೊಂಡ್ ಹೋಗೋಣ ಅಂತ ಹೇಳಿ ಬಂದೆ ಕಣ ಹಂಗಲ್ಕಂಡ್ ಬೋರಜ್ಜ ಇವ್ರ ತೂರ ದಣ್ಕಂಡ್ ಬಂದದಿಲ್ಲ ಅಂತ ಹೇಳಂಗ ಅಂತಿದ್ದೀನಿ ಆಟಯ್ಯ ಕೋಳಿ ತಗೊಂತೀರಾ ಅಲ್ಲೇ ಅಂಗಡಿ ಬಿದ್ದಿ ಕಡಿಕ ಇಲ್ಲ ನೀ ಮನೆ ಕಡಿಕ ಬತ್ತದ್ನಪ್ಪ ನೀನ್ ನೋಡಿದ್ರೆ ಈ ಬಿಸ್ಲಾಗ ಹಿಂಗ್ ನಡ್ಕೊಂಡ್ ಬಂದದಿಯಲ್ಲ ನೀನು ಏನ್ ಮನುಷ್ಯ ಆಗ್ತೇ ತಗತ್ಲಾಗ ನೀನು ನಿನಗೆ ಯಾರು ಹೇಳ್ತಾರತ್ಲಾಗಿ ಇನ್ ಏನ್ ಮಾಡಕ್ಕಾಗತ್ತೆ ಒಂದಿಟ್ಟು ಬಿರ್ಬಿನ ತಗೊಂಬಾರತ್ಲಾಗಿ ಕೋಳಿ ಎಲ್ ಕೌಚ್ ಹಾಕಿದ್ಯಾ ನೋಡ್ ತಗೊಂಬಾರ ಮೊದ್ಲೇ ನಿಮ್ ಗೌರಾಜಿ ಸರಿ ಇಲ್ಲ ಬೈದ್ ಕಳ್ಸೈತಿ ನೀನ್ ಬರೋವತ್ತಿಗೆ ಆಗತ್ಕಂಡ್ ಬೋರಾಜ ಎಲ್ಲಾರ್ಕೊಂಡು ಮಾತಾಡ್ಸ್ಕೊಂಡು ನಿಂತ್ಕೊಂಡು ಕೂತ್ಕೊಂಡು ಅಂತ ಹೇಳಿ ಬೈದ್ ಇತ್ಕೊಂಡು ಪಟಪಟ್ನ ಕೊಡ ಇಲ್ಲ ಒಂಚೂರ ಬಿರ್ನೆ ಒಂದಿಟ್ಟು ಕೂತ್ಕ ಬೋರಾಜ ನೀನು ಮನೆ ಬಾಕ್ಲಿಗೆ ಬಂದದ್ಯಾ ಟೀ ಪಾಯ್ ಕುಡ್ದು ಹೋಗೋಣ ನಂಗೆಲ್ವಲ್ಲ ನೀನು ಬರೀ ಅವಸರ ಮಾಡ್ಕೊಂಡು ಹೋಗೋದ್ರಲ್ಲೇ ಬಂದ್ಬಿಟ್ಟೆ ನೀನು ಕೂತ್ಕ ಒಂದೀಟ ಟೀ ಕುಡ್ಕೊಂಡು ಹೋಗುವಂತಿ ಲಾ ಪಾಪ ಶಂಕರ ಈ ಕೂತ್ಕಡೆ ಟೈಮ್ ಇಲ್ಲ ಕಣೋ ಹೇಳೋದೊಂಚೂರು ಅರ್ಥ ಮಾಡ್ಕ ನಾನಿನ್ನು ತೋಟ ತಗೋಯಿಲ್ಲ ಕಡೆ ಇವತ್ತ ಅಂಗಡಿ ಬೀದಿ ಕೂತಿದ್ದ ನಿಂಗೆ ಎದ್ ಬಂದದನಿ ಒಂದಿಟ್ಟು ಬಿರ್ನು ಕೊಡಲ್ಲಿ ನಾನು ಹೋಗಿದ್ದು ಸಾರ್ಗೆ ಎಲ್ಲ ಮಾಡಕ್ಕೆ ಕೊಟ್ಬಿಟ್ಟು ನಾನೊಂಚೂರು ತೋಟ ತಕೋಗ್ ಬರ್ಬೇಕು ಕೊಡು ಹಸಿಗಿನ್ನು ಮೇವ್ ಹಾಕಿಲ್ಲ ನೀರ್ ಕುಡ್ಸಲ್ಲ ಬಿಸ್ಲಲ್ಲಿ ಒಣಗ್ತೈತೆ ಕೊಡ್ಲಾ ಪಾಪ ಬಿರ್ಬುರ್ನೆ ಇವಜ್ಜೊಂದು ಒಳ್ಳೆ ಕತೆ ಹತ್ಲಾಗಿ ಯಾವಾಗ ಬಂದ್ರು ಹಿಂಗೆ ಅವಸರ ಮಾಡ್ಕೊಂಡು ಹೋಗುತ್ತೆ ಇರಪ್ಪ ಒಂದೀಟ ತಾಮಂದ್ ಕೊಟ್ಟಾನಂತೆ ವರಜ ಈ ಶಂಕರನಂತ ವ್ಯಾಪಾರ ಮಾಡ್ಕೊಂಡು ಕೋಳಿ ತಗೊಂಡ ಹೊತ್ತಿಗೆ ಇನ್ನೇನು ಗೌರಜ್ಜಿ ಕೈಲಿ ಮಕ್ಕಳಿಸ್ಕೊತಿಯ ಕಣಂತ ತಗ ನೀನು ಇದ್ಯಾಕ ಸಿದ್ದಪ್ಪ ಹಿಂಗಂತೀಯ ನನ್ನ ಜೊತೆಗೆ ವ್ಯಾಪಾರ ಮಾಡಕ್ ಅವನೇನು ಭಾಳ ಹೊತ್ತೇನು ಮಾಡಲ್ ಕಣಂತ ತಗಳ ನಾನು ಯೋಟು ಕೇಳ್ತಿದ್ದೆ ಆಟ ಕೊಟ್ಬಿಟ್ಟು ಸರಿ ಕಣ್ ಬೋರಜ್ಜ ಅಂತೇಳಿ ಯಾಳು ಕಳಿಸ್ಕಣಂತಾಗ ಹಂಗೆಲ್ಲ ಆಡಲ್ ಕಣ ತಗಳ ಓರಾಡಲ್ ಕಣ ನನ್ನ ಜೊತೆ ನೋಡಂತ ಆಳಪ್ಪ ಏನು ವ್ಯಾಪಾರ ಹೇಳುತ್ತೆ ಏನು ಅಂತ ಹೇಳಿ ನಾನು ಇಲ್ಲೇ ನಿಂತಿರ್ತೀನಲ್ ತಗ ನೋಡಿರ ಆತಂತಿ ತಡ್ಲ ಪಾಪ ಒಂದೀಟ ನಾನು ಯಾರ ಜೊತೆ ಮಾತಾಡ್ಕೊಂಡು ನಿಂತಿದ್ ನಾವು
ನಾನು ನಿನ್ ಜೊತೆಗೆ ಬರಬಂದಂತ ಹೇಳಿ ಶಂಕರಣ್ಣರ ಮತ್ತಕ್ ಬಂದು ಕೋಳಿ ಹಿಡಿಯಕ್ಕೆ ಅಲ್ಲೇ ಕಳ್ಸುದಿನಿ. ತಡಿಯ ಒಂದಿಟ್ಟು ಅದ್ಯಾಕೆ ಹಂಗೆ ಅವಸರ ಮಾಡ್ತೀಯ ನೀನತ್ಲಾಗಿ. ಬೋರಾಜ ಸುಮ್ಮನತ್ಲಾಗ ನೀನುವೆ ಆ ಶಂಕರಣ್ಣರ್ ಕೊಟ್ಕೆತಕ್ಕೆ ಹೋಗ್ಬಿಟ್ಟು ಅಲ್ಲೇ ಬಿರ್ಬಿರ್ನ ತೆಗಿ ಕೋಳಿ ಕ್ಲೀನ್ ಮಾಡಿಸ್ಕೊಂಡ್ ಬರೋಕ್ ಬೋರಾಜ. ನೀನು ಮಂತಕ್ ತಗೊಂಡು ಹೋಗಿ ಕ್ಲೀನ್ ಮಾಡೋ ಹೊತ್ತಿಗೆ ಹೊಸಿವತ್ತ ಆತ ಹೋಗಿದ್ ಬರೋಗು ನಾವಿಬ್ರು ಇಲ್ಲೇ ನಿಂತಿರ್ತೀವಿ. ಬಿರ್ಬಿರ್ನ ಹೋಗಿ ಕೋಳಿ ಅವನ ಜೊತೆನೆ ಕ್ಲೀನ್ ಮಾಡಿಸ್ಕೊಂಡ್ ಬರಾಗತ್ಲಾಗಿ ಅವ್ನ ತಾತಾರ್ಗಳೆಲ್ಲ ಇದಾವೆ ಪಟಾಪಟ್ನ ಕ್ಲೀನ್ ಮಾಡ್ಕೊಟ್ಟಾನಂತಿ. ಹ್ಞೂ ಕಣ ಸಿದ್ದಪ್ಪ ನೀನ್ ಹೇಳೋದುವೆ ಸರಿಯಾಗಿ ಹೇಳ್ತೀಯ. ತಡಿ ಒಂದೀಟ ಹೋಗಿದ್ದತ್ಲಾಗಿ ಅವನ ಜೊತೆನೆ ಕೋಳಿ ಕ್ಲೀನ್ ಮಾಡ್ಸ್ಕೊಂಡ್ ಬಂದ್ಬಿಡ್ತಾನೆ. ಈಗ ಮತ್ತೆ ಅಂಗಡಿ ತಕ್ಕ ಹೋಗ್ಬೇಕು ಹಂಗೆ ಹಿಂಗೆ ಅಂತಾನೇನೋ ಕಣ ಅವನು. ಇಲ್ಲೇ ಕ್ಲೀನ್ ಮಾಡ್ಕೊಟ್ಟಾನ ಅವನು. ಥೋ ಅವನ ಹತ್ರ ಇಲ್ಲೂ ಒಂದ್ ಸೆಟ್ ಇದಾವೆ ಅಂಗಡಿಗೂ ಒಂದ್ ಸೆಟ್ ಇದಾವ ಕಣಂತ. ಅವು ಸತ್ತರು ಚಾಕ್ಗಳು ಚೂರಿಗಳೆಲ್ಲ ಇದಾವ ಕಣಂತೆ. ಹೋಗ್ ಬರೋಜ ನೀನ್ ಇಲ್ಲೇ ಕ್ಲೀನ್ ಮಾಡ್ಸ್ಕೊಂಡ್ ಬಂದ್ಬಿಡತ್ಲಾಗಿ. ಸರಿ ಕಣ ನೀನ್ ಹೇಳೋದು ಸರಿ ಕಣಂತೆ. ಲಾ ಪಾಪ ನಿಂತಿರ ಸಿದ್ದಪ್ಪನ ಜೊತೆಗೆ ನಾನು ಹೋಗಿ ಪಟಪಟ್ಟೆ ಕೋಳಿ ಕ್ಲೀನ್ ಮಾಡಿಸ್ಕೊಂಡು ತಂದ್ಬಿಡ್ತೀರತ್ಲಾಗಿ. ಮತ್ತೊಂದ್ಸಲ ಹೋಗಿ ಮನೆಗೆಲ್ಲ ಕ್ಲೀನ್ ಮಾಡೋ ಹೊತ್ತಿಗೆ ಹೊತ್ತಾಗತ್ತೆ. ಮತ್ ನಿಂತಿರಿಲ್ಲೇ ನೀನು. ಸರಿ ಕಣ್ ತಾತ ಆತು ಕ್ಲೀನ್ ಮಾಡ್ಸ್ಕೊಂಡ್ ಬಂದ್ಬಿಡ್ ಮತ್ತೆ. ನಿಮ್ ತಾತದ್ ಯಾಕೆ ಹಂಗ್ ರೋಸುತ್ತ ಏನ ಕಂಡ್ಲ ಪಾಪ ಅತ್ಲಾಗಿ. ನಾನು ಹೋಗಿ ಒಂದ್ ಈಟ ನಿದ್ದೆನಾರ ಮಾಡ್ತಿದ್ದೆ. ಇಲ್ಲಿ ಬಂದ್ ನಿಲ್ಲಿಸ್ಕೊಂಡು ಒಳ್ಳೆ ಮಾತಾಡೋದು ಯಾತಪ್ಪ ಅತ್ಲಾಗಿ. ನಮ್ ತಾತ ಸಂಜೆ ಇನ್ನು ಊಟ ಕರೆಯುತ್ತೆ ಸುಮ್ಮನೆ ಸಿದ್ಧಾನ ಅದು ಯಾಕಂಗಾರ್ತ್ಯಾ ಒಳ್ಳೆ ನಾಟಿ ಕೋಳಿ ಸಾರ ಉಣ್ಕೊಂಡ್ ಬರ್ಬೋದಪ್ಪ ನಮ್ಮ ಮನೆ ಹತ್ರಕ್ ಬಂದ್ರೆ. ಲಾ ಸುಮ್ನಿರ್ಲ ಪಾಪ ಸುಮ್ನಿರವು. ನಿಮ್ ತಾತ ನೀನು ಬರೀ ಹಿಂಗ್ ನಾಟಕ ಹೊಡೆದ ಆಟ ಯಾಕಣ. ಒಂದಿನ ಕೋಳಿ ಸಾರು ಮಾಡಿದಿರಾ ಒಂದಿನ ಕರ್ದನ್ರ ಊಟಕ್ಕೆ ಇಕ್ಕಿದ್ರೆ ನಮ್ಮನ್ನ ಬರೀ ಕರ್ದು ಬಿಡ್ತೀನಿ ಅಂತೀರ ಆಟ ಕಣ ಅಂತಾಗ. ಮತ್ತೆ ನಿಮ್ಮ ಮನೆಗೆ ಯಾವ ತರ ಕೋಳಿ ಸಾರು ಮಾಡಿದಾಗ ನಮ್ ತಾತನ್ ಕರ್ದಿದ್ಯಾ ಸಿದ್ದಪ್ಪ ನೀನು. ನೀನ್ ಮಾತ್ರ ಕರಿಯಲ್ಲ ನಮ್ಮ ಮಾತ್ರ ಹಂಗೆ ಹೇಳ್ತೀಯ ನೋಡು. ಆತು ಸಂಜೆ ಬಂದ್ಬಿಡಪ್ಪ ಊಟಕ್ಕೆ ನಾನೇ ಕರೆದಿದ್ದೀನಲ್ಲ. ಈ ಹುಡುಗನ ಜೊತೆ ಹಿಂಗ್ ಮಾತಾಡೋದ ಸುಮ್ನೆ ಇದ್ಬಿಡೋದೇ ಒಳ್ಳೇದು. ಹುಡುಗ ಸರಿಲ್ಲ ಇದು. ಅವ್ರ ತಾತಂಗೆ ಏನ್ ಹೆಚ್ಚಾಗಿ ಮಾತಾಡೋದು ತಂಗೆಯ. ಬಾರ ಸಿದ್ದಪ್ಪ ಹೋಗೇನತ್ಲಾಗಿ. ಹೆಂಗ ನೀನ್ ಹೇಳ್ದಂಗೆ ಶಂಕರಣ್ಣ ಹಂಗೆ ಕ್ಲೀನ್ ಮಾಡ್ಕೊಟ್ಟ ಕಣ ಅತ್ಲಾಗಿ. 2 kg ಬತ್ತು 1500 ರೂಪಾಯಿ ಕೊಟ್ಟು ಬತ್ತದ ಹಿಂಗಣ. ಬಾತ್ಲಾಗ ಹೋಗೋಣ. ಇದೇನ್ ಬೋರಜ ಹಿಂಗಂತದಿಯಾ. ನಾಟಿ ಕೋಳಿ ಬರೀ KG 600 ರೂಪಾಯಿ ಏನ್ ಬೋರಜ. ಜಾಸ್ತಿ ಹಂಗ್ ಮಾರದ್ ಕಣ ಅದು ನನಗೆ ಅಂತ ಹೇಳಿ 600 ರೂಪಾಯಿ ಹಂಗ ಹಾಕೊಟ್ಟಿ ತಾಟೆ ಕಣದ್ ಬಾ. ಪಟಪಂಡು ಬಾರೋ ನಿಮ್ಮ ಅಜ್ಜಿ ಬೇರೆ ಸುಮ್ನಿರಲ್ಲೋ. ಯೋಟ್ ಬೈಕ್ ಹತ್ತಿದ್ದಾಳ ಏನ. ಹೋಗಿದ್ದು ಒಂಚೂರು ತೋಟದಾಗ ಬೇರೆ ಹೋಗಕ್ ಬಾ. ಸರಿ ಕಣ ನಡಿ ಬೋರಾಜ. ಇಲ್ಲೇ ನಿನ್ಕಂಡ್ ಕೂಗಾಡಿದ್ರೆ ನಾನು ಹೆಂಗ್ ಬರಕ್ಕಾಗತ್ತೆ ಹೇಳು. ನಡಿ ಬಿರ್ಬನ್ನ ನೀನು. ನಿನ್ ಒಳ್ಳೆ ಎಲ್ಲೋದ್ರು ಕಮ್ಮಿ ರೇಟಿಗೆ ಸಿಗುತ್ತಪ್ಪ ಎಲ್ಲ ಹೂವೆ. ನನ್ಗೊಂದ್ KG ಹಂಗೆ ಕೋಳಿ ಕಟ್ ಮಾಡಿಸ್ಕೊಂಡ್ ಬರೋದ್ ಬಿಡು ಅತ್ಲಾಗ 600 ರೂಪಾಯಿ ಹಂಗೆ. ನೋಡು ನೆಟ್ಟಗ್ ಬಂದಿದ್ಯಾ ನಿನಗೆ ಮಾತ್ರ ಕಟ್ ಮಾಡಿಸ್ಕೊಂಡು. ಲಾ ಸಿದ್ದಪ್ಪ ನೀನೊಂದ್ ಮಾತು ಹೇಳಿದ್ರೆ ನಾನು ಅಲ್ಲೇ ಹೋಗಿ ನೋಡಿ ಚೆನ್ನಾಗಿರೋದ ಕಟ್ ಮಾಡಿಸ್ಕೊ ಬತ್ತಲ್ಲವೇನ. ಸುಮ್ನೆ ನಿಂತ್ಕೊಂಡೆ ಗುಂಡಂಗೆ ನಾನ್ ಕಟ್ ಮಾಡಿಸ್ಕೊಂಬಂದ್ಮೇಲೆ ಹಂಗಂತ ಹೇಳ್ತಿದ್ಯಲ್ಲ ನೀನು. ಎಂತ ಬುದ್ಧಿ ಕಲ್ತಿಯಲ್ಲ ನೀನು. ನಡಿ ಒಂದಿಟ್ಟು ನಮ್ಮನಿಗೆ ಒಂದಿಟ್ಟು ಮುದ್ದೆ ಮಾಡಿಸ್ತೀನಿ. ಊಟ ಮಾಡಿ ಒಂದ್ ಬಾತ್ಲಾಗಿ. ನನಗೆ ಏನ್ ಗೊತ್ತಾಗ್ಬೇಕು ಬೋರಾಜ 600 ರೂಪಾಯಿ KG ಅಂತ ಹೇಳಿ. ತೀರಾ ನನಗೂ ಮಂಗಳವಾರನ ಇಲ್ಲಾಂದ್ರೆ ಭಾನುವಾರನ ಒಂದ್ 2 kg ಕಟ್ ಮಾಡಿಸ್ಕೊಡ್ ಬೋರಾಜ ನಿನಗೆ ಅಂತ ಹೇಳಿ. ನಮಗೆ ಅಂದ್ರೆ ಅಣ್ಣ 900 ರೂಪಾಯಿ 800 ರೂಪಾಯಿ ಅಂತ ಹೇಳುತ್ತೆ. ನಿನಗೆ ಅಂದ್ರೆ ಕಮ್ಮಿಗೆ ಹಾಕೊಡುತ್ತಲ್ಲ. ಹೇಳ್ ಬೋರಾಜ ಮತ್ತೆ. ನಾನು ಶಂಕರಂಗೆ ಹೇಳಿದ್ರೆ ಕಟ್ ಮಾಡ್ಕೊಡ್ತಾನ ಬಾರ. ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ ನೀನು. 600 ರೂಪಾಯಿ ಕಟ್ ಮಾಡ್ಕೊಡ್ಲ ಪಾಪ ಅಂದ್ರೆ ಕಟ್ ಮಾಡ್ಕೊಡತ್ ಕಣನ್ ಬಾ. ಬೋರಾಜ ನಾನೇ ನಿಮ್ ಅಂತಕ್ಕೆ ಬರಲ್ಲ ಈಗ. ನಮ್ಮ ಅಂತಕ್ ಹೋಗ್ತೀನಿ. ತೀರಾ ನೀನ್ ತೋಟ ಕಡೆಗೆ ಹೋಗ್ಬೇಕಾದ್ರೆ ಅದ್ ಮಾತಾ ಕೂಗಿದ್ದು ಹೋಗ್ ನನ್ನ. ಸರಿ ಕಣ ಆತು. ಕೂಗ್ತೀನಿ ತಗ ಹೋಗ್ಬೇಕಾದ್ರೆ. ಅಜ್ಜಿ ನಾವು ಕೋಳಿ ತಗೊಂಡ್ ಬಂದಿದ್ದೀವಿ. ಕಾರ ಎಲ್ಲ ಆಡಿಸ್ಕೆ ಮಡಿಕೊಂಡಿದ್ದೆ ಅಜ್ಜಿ ನೀವು. ನಿಮ್ಮ ಅಮ್ಮ ಆಗ್ಲೇ ಕಾರ ಆಡಿಸ್ಕೊಂಡು ನಿಮ್ಮನೆ ಕಾಯ್ತಿದ್ದಾಳ ಕಣ ಅಂತ ಹೋಗ್ಲಾ ಪಾಪ. ಕೋಳಿ ತಗೊಂಡ ಒಳಗ್ ಕೊಟ್ಟು ಬಿರ್ಬಿರ್ನ ಅಡಿಗೆ ಮಾಡ್ಬೇಕಣಮ್ಮ ಅಂತ ಹೇಳ್ಬಿಟ್ಟು ಬರೋದ್ ಮತ್ತೆ. ಸರಿ ಕಣ ಆತು ನಾನು ಹೋಗಿ ಹೇಳ್ಬಿಟ್ಟು ಬರ್ತೀನಿ ತಡಿಯಾಗಿ ಬಿರ್ಬಿನೆ. ತಾತ ಕೊಟ್ಟಾತ ಕೋಳಿ ನೀನು. ತಾಳ ಪಾಪ ಬಿರ್ಬಿರ್ನ ಅಡಿಗೆ ಮಾಡಕ್ ಹೇಳಾಗ ಮತ್ತೆ ಊಟ ಮಾಡ್ಕೊಂಡೆ ಮಧ್ಯಾಹ್ನ ಊಟ ಮಾಡ್ಕೊಂಡೆ ತೋಟದ ಕಡೆಗೆ ಹೋಗ್ತೀನಿ ನಾನು. ಸರಿ ಕಣ ತಾತ ಆತು ಹೇಳ್ತೀನಿ ತಗ. 7 kg ತಂದಜ್ಜ. ಊಟ ಗಂಟ ಬಂದಲ್ಲ ಏನೋ ಬೈಲರ್ನ ಪಾರನ್ನ ಕಟ್ ಮಾಡ್ಸ್ಕೊಂಡ್ ಬರಗಜ್ಜ ಅಂತಂದ್ರೆ ಕೇಳೋದೇ ಇಲ್ಲ ನೀನ್ ಮಾತ. ಲೇಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಈಗ ನೋಡು ಬೇರ್ನ ಅಡಿಗೆ ಮಾಡಕ್ ಹೇಳು ಅಂತ ಹೇಳ್ತೀಯ ನೀನು. ಯಾವತ್ತು ಆಯ್ಲ ಏನು ಆಯ್ಲ್ ತಾಳೆ. ನೀನ್ ಹಂಗ ಆರ್ತಿ ಆಟಯ್ಯ. ನಾ ಸ್ವಸೀತಲ್ಲ ಪಟ್ ಅಂತ ಹೇಳಿ ಅಡ್ಗೆ ಮಾಡ್ಕೊಂಡ್ ಮುದ್ದೆ ತಟ್ಕಾಕೊಂಡ್ ಬರ್ಲಿಲ್ಲ ಅಂದ್ರೆ ಕೇಳೆ ನೀನೊಂದ್ ಆರ್ತಿಯ ನೀನ್ ಹತ್ಲಾಗಿ. ಸರಿ ಆತು. ಕೂತ್ಕ ಮತ್ತೆ ಊಟ ಮಾಡ್ಕೊಂಡೆ ತೋಟದ ಕಡೆಗೆ ಹೋಗುವಂತೆ. ಮತ್ತೊಂದ್ಸಲ ಯಾರಿನ್ಲಿಂದ ಊಟ ತಗೊಂಬತ್ತ ನಿನಗೆ. ಕೂತ್ಕ ಮಾವಯ್ಯ ಕೈ ಕಾಲೆಲ್ಲ ತೊಳ್ಕೊಂಡ್ ಬರಾಗಿ ಮತ್ತೆ ಅಡ್ಗ ಆಗೈತೆ. ಊಟ ಮಾಡ್ಬಿಟ್ಟಯ್ಯ ತೋಟದ ಕಡೆಗೆ ಹೋಗೋರಂತೆ. ಮಂಜೆ ಏನ್ ರೋಸ್ತಾ ಕೂತಿದ್ದಾನೆ ಅತ್ಲಾಗಿ. ತಾತ ತೋಟದ ಕಡೆಗೆ ಹೋಗ್ಬೇಕಂತ ಬಿರ್ಬಿನ್ನೆ ಊಟ ಕೊಡಮ್ಮ ಅಂತ ಹೇಳಿ ರೋಸ್ತಿದ್ದಾನೆ. ಮತ್ತೆ ಕೈ ಕಾಲೆಲ್ಲ ತೊಳ್ಕ ಬರಾಗಿ ಮಾವಯ್ಯ. ತೊಳ್ಕ ಬಂದೆ ಕೂತು ತಿನ್ಕಣಂತೆ ಕೊಡ ಮಾತ್ಲಾಗಿ. ಬಿಸ್ಲಾಲಿ ನತ್ತಿ ಮ್ಯಾಕ್ ಬಂದಿತ್ತೆ ಹಸಿಗಿನ್ನು ಮೇವ್ ಹಾಕಿಲ್ಲ ನೀರ್ ಕುಡ್ಸಲ್ಲ. ಒಂಚೂರ ಬಿರ್ನು ಹೋಗ್ಬಾಕ್ ನಾನು ಕೊಡಮ್ಮ ಬಿರ್ಬಿರ್ನೆ. ಮಾವಯ್ಯ ಒಳಗೆ ಕೂತ್ಕೊಂಡು 4 ಜನ ಊಟ ಮಾಡೋಣಂತೆ.
ಒಳಿಕೆ ಇಬ್ರು ಎದ್ದು ಬನ್ನಿ ಅತ್ತೆ ಬನ್ನಿ ಅತ್ತೆ ಎದ್ಲಿ ಒಳಿಕೆ ಸರಿ ಕಣ್ ನಡಿಯಮ್ಮ ಎಲ್ಲ ತಂದು ಪರ್ಸಲ್ ಹೆಂಗ್ ಮಾಡುವಾಗು ಬಂದು ಊಟ ಮಾಡೋಣಂತೆ ನಡಿ ಮತ್ತೆ ಲಾ ಪಾಪ ಮಂಜ ಏನ್ ಮಾಡ್ತದ್ಯಾ ಒಂದಿಟ್ ನಿಮ್ಮ ಅಮ್ಮನ ಜೊತೆ ಏನಾರು ತಟ್ಟೆ ಗಿಟ್ಟ ತಂದು ಪರ್ಸಲಿ ಮಡಗದ್ ಬಿಟ್ಟು ಅದ್ ಎಲ್ಗ್ ಹೋದ ನೀನು ಬಾರ ಇಲ್ಲಿ ಊಟ ಮಾಡೋಣ ಎಲ್ರುವೆ ಬಂದೆ ಕಣಜ್ಜಿ ಬಂದೆ ಇಲ್ಲೇ ಇದ್ದೀನಿ ಅಡಿಗೆ ಮನೆಗೆ ಅಮ್ಮನ ಜೊತೆಗೆ ಇಲ್ಲೇ ನಿಂತಿದ್ದೀನಿ ಕಣಜ್ಜಿ ಬಂದೆ ಲಾ ಪಾಪ ಅಡಿಗೆ ಮನೆಗೆ ಇದೆಯಾ ಅಂದ್ಮೇಕೆ ಏನಾರು ತಟ್ಟೆನ ಇಲ್ಲ ಅಂತಂದ್ರೆ ನೀರಿನ ಲೋಟನ ಏನಾರು ತರದ್ ಬಿಟ್ಟು ಕೈ ಎಲ್ಲ ಆಡ್ಸ್ಕೊಂಡ್ ಬರ್ತೀಯಲ್ಲ ನೀನು ನಿಮ್ಮ ಅಮ್ಮ ಯೋರ್ಸಲ್ಲ ಅಂತ ಹೇಳಿ ಅಡಿಗೆ ಮನೆಗೆ ಪರ್ಸಲಿಗೆ ಓಡಾಡ್ತಾಳ ಯಾ ಕೊಡಮ್ಮ ನಾನು ತಗೊಂಡು ಹೋಗ್ತೀನಿ ಅಂತ ಕೇಳ್ದೆ ಕಣಜ್ಜಿ ಏನ್ ಬೇಡ ನೀನು ಹೋಗಿ ಆ ತಾತನ ಮಗ ಕುತ್ಕೋಗ ನಾನೆಲ್ಲ ತಗೊಂಬರ್ತೀನಿ ಅಂತ ಹೇಳ್ತು ಅದಕ್ಕೆ ಸುಮ್ಮನೆ ಬಂದೆ ಕಣಜ್ಜಿ ನಾನು ಸರಿ ಬಾರ್ಲ ಪಾಪ ಕುತ್ಕ ಬಾರ ನಿನ್ ಕೈಗೆ ಏನು ಹೇಳ್ಕೊಂಡ್ ಬಾರ ಕುತ್ಕ ಬರೀ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಬರೀ ಅಜ್ಜಿ ಹಂಗ್ ನಾಟಕ ಹೊಡ್ಕೊಂಡ್ ತಿನ್ನೋದೆ ಕಣಂದ್ ಬಾರ ನಿನ್ ಕೂತ್ಕ ಯಾ ತಾತ ನನಗೆ ಬೈದಂಗೂ ಆಗ್ಬೇಕು ಹೊಗಳದಂಗೂ ಆಗ್ಬೇಕು ಅಂತ ಅಲ್ವೇನ್ ತಾತ ನೀನು ಹೇಳ್ತಿರೋದು ಯಾ ಸುಮ್ಮನಿರ್ತದು ಅಮ್ಮನೇ ಹಂಗಂತ ಹೇಳ್ತು ಕಣಂತೆ ಲಾ ಪಾಪ ನಾನೇನ್ ಹೇಳದ್ನ ನಿನ್ಗೆ ಏನು ಹೇಳಿಲ್ ಕಣಂದ್ ಬಾರೋ ನನ್ನ ಮೊಮ್ಮಗಂಗೆ ಹಂಗೆಲ್ಲ ಬೈದ್ರೆ ಸರಿಯಾಗುತ್ತೇನಾ ನಾನೇ ಅಂದು ಬೈಯಲ್ ಕಣಂದ್ ಬಾರ ನಿನಗೆ ಕುತ್ಕೊಂಬ ನನ್ನ ಪಕ್ಕಕ್ಕೆ ಬಂದು ಅತ್ತೆ ಸಾರು ಉಪ್ಪು ಖಾರ ಎಲ್ಲ ನೇರ್ಪಾಗಿ ಹಾಕಿದೀನೇನತ್ತೆ ಸಾಂಬಾರಿಗೆಲ್ಲ ಚೆನ್ನಾಗೀತ ಹ್ಞೂ ಕಣ ತಾಳಮ್ಮ ಸಾರು ಮಾತ್ರ ಬೋ ಚೆನ್ನಾಗೈತೆ ಒಂಚೂರು ತೆಳ್ಳಗ್ ಮಾಡ್ಬೇಕಿತ್ತು ಕಣಮ್ಮ ಅದು ಇಸ್ಕಿದ್ ಬೇಳೆ ಬೇರೆ ಹಾಕಿದ್ಯಾ ನೋಡು ಹಂಗಾಗಿ ಭಾರಿ ದಟ್ಟ ಆಗ್ಬೇಕು ಕಣಮ್ಮ ಸಾರು ಒಂದ್ ತೊಟ್ಟು ನೀರು ಬಿಟ್ಬಿಟ್ಟು ಸಂಜೆನಾಗ ಒಂದ್ ತೊಟ್ಟ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಡಮ್ಮ ಬೋ ಚೆನ್ನಾಗಿ ಕಣ ಸಾರು ಮಾತ್ರವಾ ಥೋ ಯಾವ ನೀರು ಹಾಕಿ ಏನು ಹಾಕ್ಬೇಡ ನೀನು ಸಾರು ಮಾತ್ರ ಬೋ ಚೆನ್ನಾಗೈತೆ ನೀನ್ ಸುಮ್ನೆ ರಾತ್ರಿಗೆ ಇದಕ್ಕೆ ರೊಟ್ಟಿ ಹಾಕ್ಬಿಡಮ್ಮ ಭಾರಿ ಚೆನ್ನಾಗಿರತ್ ಕಣಂತೆ ಸರಿ ಕಣ್ಮವ ಆತು ರೊಟ್ಟಿನೇ ಹಾಕ್ತೀನಿ ತಗೊಳ್ಳಿ ಮತ್ತೆ ರೊಟ್ಟಿಗೂ ಭಾರಿ ಚೆನ್ನಾಗಿತ್ತು ಕಣಂತೆ ನಮ್ಮ ಅಮ್ಮ ಯಾಕೆ ಯೂಟನ್ ಮುದ್ದೆ ಕತ್ತ ಯಾನ ನಾನು ಎಂದು ಊಟ ಮಾಡಿದ್ದೆ ಈ ಟಪ್ಪ ಮುದ್ದೆಯ ಈ ಟಪ್ಪ ಮುದ್ದೆ ಇಕ್ಕಿಯಲ್ಲಮ್ಮ ನಂಗೆ ನೀನು ಲಾ ಪಾಪ ಆದಷ್ಟು ಮುದ್ದೆ ಉಂಡ್ಬಿಟ್ಟು ಮಿಕ್ಕಿದ ಮುದ್ದೆ ತಾತಂಗ್ ಕೊಡ ಮುದ್ದೆ ಉಂಡ ನಂಗೆ ನಾಟ್ಕಾತಾನೆ ಇವನು ಲೋ ಆಟಪ್ಪ ಮುದ್ದೆ ಉಂಡನ ಏನ್ಲ ಪಾಪ ಉಂಡ್ಲಾ ನೀನು ಮುದ್ದೆ ಉಂಡ್ರೆ ಭಾರಿ ಶಕ್ತಿ ಬರುತ್ತೆ ಕಣಂತ ಊಟ ಮಾಡ ನೋಡಿದ್ರ ಸ್ನೇಹಿತರೆ ಅವರೆಕಾಳು ಇಸ್ಕಿದ್ ಬೇಳೆ ಮತ್ತೆ ನಾಟಿ ಕೋಳಿ ಎಲ್ಲಾನು ಹಾಕಿ ಸಾರು ಮಾಡಿಸ್ಕೊಂಡು ಮುದ್ದೆ ಮಾಡಿಸ್ಕೊಂಡು ಊಟ ಮಾಡ್ತಿದ್ವಿ ಬೋ ಚೆನ್ನಾಗಿದೆ ಸ್ನೇಹಿತರೆ ಮತ್ತೆ ನಿಮ್ಮ ಮನೆಗಳಿಗೂ ಮಾಡಿಸ್ಕೊಂಡು ಊಟ ಮಾಡಿ ಚೆನ್ನಾಗಿರುತ್ತೆ ಕಣಂತಿ ಮತ್ತೆ ನಮ್ಮ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ